ಜಡಕ್ಕೆ ಆಧಾರವಾಗಿರ್ತಕ್ಕಂಥ ಅರಿವು ಇರುವ ಆನಂದ ಅದೇನು ಅಡಗುದಿಲ್ಲ, ಅದು ತೋರುದೂ ಇಲ್ಲ. ತೋರಿದ್ಯಾವುದು ಅಡಗುದ್ಯಾವುದು ನೀ ಯಾರು ಅನ್ನೋದನ್ನ ನೀ ಖಾತ್ರಿ ಮಾಡ್ಕೋ. ಏನ್ ಯಾವುದು ತೋರ್ತದೆ ಅದು ಅಡಗ್ತದೆ. ನೀನು ತೋರಿಕೆ ಅಲ್ಲ, ಯಾವಾಗ ಇದ್ದು ಇರುವಿಕೆ ನೀನು. ಏನ್ ತೋರುವುದು ಅಡಗುದು ನಿನ್ನ ಸ್ವರೂಪ, ಯಾವಾಗಲೂ ಇದ್ದದ್ದು ನಿನ್ನ ಸ್ವರೂಪ ನೋಡು. ಏನ್ ಯಾವಾಗಲೂ ಇದ್ದ ವಸ್ತುವಿನ ಕಡೆ ಲಕ್ಷ ಕೊಟ್ಟಾಗ ನಿನಗೆ ನೆಮ್ಮದಿ ಐತೆ ನೋಡು. ತೋರಿಕೆ ಹಿಡ್ಕೊಂಡು ಆರಾಮಿರ್ಬೇಕಂದ್ರೆ ಎಷ್ಟು ಜನ್ಮಕ್ಕೂ ಸಾಧ್ಯ ಇಲ್ಲ ನೀವು. ಮನಸ್ಸಿನಾಗ ಹಿಡಿದದ್ದನ್ನು ಮನಸ್ಸಿನಾಗ ಬಿಟ್ಟರೆ ಮನಸ್ಸಿಗೆ ಸಮಾಧಾನ ಇದ್ದೇ ಇರ್ತೈತಿ. ನೀ ಎಲ್ಲದನ್ನು ನೀನ ತಿಳ್ಕೊಂಡು ಕುಂತಲ್ಲಿ ಏನೆಲ್ಲ ಸಂಕಟಗಳು ಕಾಡ್ತಾವ. ನೀನು ದೇವ್ ಗಂಟು ಬೀಳ್ತಾವು, ರೋಗ ಗಂಟು ಬೀಳ್ತಾವು. ಅದು ಇದು ನಾನಂತ ತಿಳ್ಕೊಂಡ್ರ, ಇದು ನಾನೆಲ್ಲ ತಿಳ್ಕೊಂಡ್ರೆ ಯಾವ ಹೆದರಿಕೆನೂ ಇಲ್ಲ ನಿನಗೆ. ಎಷ್ಟು ಅನರ್ಥಗಳದಾವೆ ಇದನ್ನು ಹಿಡ್ಕೊಂಡು ಕೂಡಲೇ. ದೊಡ್ಡ ಹಾನಿ ಅದ ಈ ದೇಹ ನಾನೆನ್ನೋದು, ದೊಡ್ಡ ಹಾನಿ, ದೊಡ್ಡ ಪಾಪ. ನೀನು ದುಃಖ, ನಿರಂತರ ದುಃಖವನ್ನು ಹೊಂದಬೇಕಾಗತ್ತೆ. ಇದನ್ನು ನಾನು ನಂದು ಅಂತ ತಿಳ್ಕೊಂಡೆ. ಇದು ಸಂಬಂಧ ತಪ್ಪಿಸ್ಕೊಂಡ್ರೆ ನೀ ದುಃಖರಹಿತ ಆಗಿರ್ತೀನಿ ನೋಡಿ. ನೀ ಎಲ್ಲದನ್ನ ನೀನಂತ ತಿಳ್ಕೊಂಡು 108 ಕರ್ಮಗಳನ್ನು ಮಾಡ್ತೀಯೋ, ನೀ ಏನರಿ ಅದನ್ನು ತಿಳ್ಕೊಂಡ ಕರ್ಮಗಳನ್ನು ಮಾಡ್ತೀಯೋ ನೀನು. ಶರೀರ ತಾದಾತ್ಮ್ಯ ಭಾವದಿಂದ ಕರ್ಮಗಳನ್ನು ಮಾಡ್ಲಿಕ್ಕತ್ತಿ. ನೀನಾಗಿದ್ದಾಗ ಯಾವ ಕರ್ಮದ ನೀನಾಗಿ ಯಾವಾಗಿರ್ತಿ? ಶರೀರ ನೀನಾಗಿ ಯಾವಾಗಿರ್ತಿ? ಶರೀರ ನೀನಾಗಿರೋದು ಕಾಯಮು, ನೀನಾಗಿರೋದು ಕಾಯಮು. ನೀನಾಗಿದ್ದಾಗ ಆರಾಮಿರ್ತಿ, ಶರೀರ ನೀನಾಗಿದ್ದಾಗ ಆರಾಮ್ ಕಳ್ಕೊತಿ. ಏನ್ ಈ ಶರೀರ ನೆನಪು ಬರ್ದಂಗೆ ಮಾಡ್ಕೋ, ಎಂದೆಂದು ಬರ್ದಂಗೆ. ಅಂದ್ರೆ ಶಾಶ್ವತವಾಗಿ ನೀ ಆರಾಮಿನ ಭಾವದಾಗ ಇರಕ್ಕೆ ಬರ್ತದೆ. ನೀನ ಕಲ್ಪಿಸ್ಕೊಂಡದ್ದು ನಿನಗ ಮುಳು ಹಾಕೊಂಡು ಕುಂತದ್ದು ಇದೆಲ್ಲ. ಅನ್ಯ ಭಾವನೆಗಳನ್ನು ನೀನ ಕಲ್ಪಿಸ್ಕೊಂಡು ಕುಂತಿ. ಏನ್ ಒಂದು ನಿಮಿಷಾದ್ದರ ಕಾಮ ಸಂಕಲ್ಪ ವರ್ಜಿತ ಆಗಿರಕ್ಕೆ ಕಲ್ತೀಯಪ್ಪ. ಯಾವುದು ವಿಚಾರ ಮಾಡದ ಸುಮ್ಮನೆ ಯಾವ ಬಯಕೆನೂ ಇಲ್ದ ಒಂದು ಅರ್ಧ ನಿಮಿಷ ಕುಂಡ್ರಕ್ಕಾಕತ್ತೇನ? ಪಟ್ಟಿ ಪಾಡಿಗಾಗಿ ಕಾಡು ಕರ್ಮಗಳಲ್ಲಿ ತೊಡಗಿದ್ರಿ. ಒಳ್ಳೆ ಮತ್ತೆ ಮ್ಯಾಗ ಸುಸಂಸ್ಕೃತ ಅಂತ ಹೇಳ್ತೀವಿ. ಪಟ್ಟಿ ಪಾಡಿಗಾಗಿ ನೌಕರಿ ಏನು ಹಿಡಿದ್ರಿ ಅವಾಗ ನಿಮ್ಮ ಬ್ರಾಹ್ಮಣತ್ವ ಹೋತು ಅಂದ್ರೆ ಬ್ರಹ್ಮದ ತಿಳುವಳಿಕೆಯನ್ನು ಮಾಡ್ಕೊಳ್ಳೋದು ಬಿಟ್ಟರೆ ಹೊಟ್ಟಿ ಪಾಡಿಗಾಗಿ ನೀನು ನಿತ್ಯ. ನೀ ಏನ್ ಮಾಡ್ಕೊಳ್ಳೋದು ಬಿಟ್ಟು ಹೊಟ್ಟಿ ಪಾಡಿಗಾಗಿ ನಿತ್ಯ. ಏನ್ ಬ್ರಾಹ್ಮಣ ಅಂದ್ರೆ ಅದ ಜಾತಿ ಅಲ್ಲ. ಯಾವ ಅದರ ತಿಳುವಳಿಕೆ ಬ್ರಹ್ಮದ ತಿಳುವಳಿಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾನ ಅವಾಗ ಬ್ರಾಹ್ಮಣ ಅಂದಾರ. ಏನ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತದಲ್ಲ. ಯಾವ ಕ್ಷತ್ರಿಯ ಅಂದ್ರೆ ಆಡಳಿತ ಮಾಡವ. ಏನ್ ವೈಶ್ಯ ಅಂದ್ರೆ ವ್ಯಾಪಾರಿ, ಅದಿಲ್ಲ. ಶೂದ್ರ ಅಂದ್ರೆ ಸೇವಾ ಮಾಡವ, ಸೇವಾ ಕಾರ್ಯಗಳನ್ನು ಮಾಡವ ಶೂದ್ರ. ಏನ್ ಅದೊಂದು ಜಾತಿ ಅಂತ ಮಾಡ್ಕೊಂಡೇವ್ ನಾವು, ಹೌದಿಲ್ಲ? ಮಾಡು. ಯಾರು ಅದ್ರ ಕನಿಷ್ಠ ಶ್ರೇಷ್ಠ ಯಾರು ಇಲ್ಲ ಅದ್ರಾಗ. ಏನ್ ಅದೇನು ಕುತ್ಸಿತ ದೃಷ್ಟಿಯಿಂದ ಮಾಡಿದ್ದಲ್ಲ. ಎಲ್ಲ ಮಾನವರು ಸುಖದಿಂದ ಬಾಳಲಿ ಅಂತ ಮಾಡ್ಯಾರ. ಏನ್ ವರ್ಣಸಂಕರ ಭೇದ ಅಂದ್ರೆ ಅವ್ರವ್ರ ಕರ್ಮದ ಮ್ಯಾಗ ಮಾಡೋದು. ಅವ್ರ ಪ್ರವೃತ್ತಿ ಹೆಂಗೈತಿ ಹಂಗ. ಏನ್ ಒಬ್ಬ ವ್ಯಾಪಾರದೊಳಗೆ ಅವ ಇದಾದ ಅವ, ಹೌದಿಲ್ಲ? ಒಬ್ಬ ಸೇವಾ ಕಾರ್ಯದೊಳಗೆ ಅವ ಮುಂದುವರ್ದ.
ನೀವು ಅటు ರಾಜ್ಯ ಆಡಳಿತ ಮಾಡವ ಅದು ಬಲಿಷ್ಠ ಇದ್ದವ ಅವ ಆಡಳಿತ ಮಾಡಕತ್ತ. ಹೌದಿಲ್ಲ? ಧೈರ್ಯವಂತವ. ಹೌದಿಲ್ಲ? ಶೂರ ಅವ ಆಡಳಿತ ನಡೆಸಿದವ ಕ್ಷತ್ರಿಯ. ನೀವು ಬ್ರಾಹ್ಮಣ ಅಂದ್ರೆ ತಿಳುವಳಿಕೆ ಉಳ್ಳವ. ಹೌದಿಲ್ಲ? ವಿಚಾರವಂತ, ವಿವೇಕವಂತ, ಬ್ರಹ್ಮದ ತಿಳುವಳಿಕೆಯನ್ನು ಮಾಡ್ಕೋಬೇಕನ್ನ ನಾವು. ಹೌದಿಲ್ಲ? ನಾವು ವೇದಗಳಲ್ಲಿ ಇದರಲ್ಲಿ ಭೇದ ಹೇಳಿಲ್ಲ. ಅವು ಎಲ್ಲರೂ ಒಂದೇ ಅದ, ಒಂದೇ ಸ್ವರೂಪಗಳು. ಅವರವರ ಇದ್ರ ಮ್ಯಾಗ ಕರ್ಮದ ಮ್ಯಾಗ ಅವಲಂಬಿಸ್ಕೊಂಡು ಅದನ್ನ ಇದು ಮಾಡ್ಯಾರ. ವರ್ಣ ಭೇದಗಳನ್ನು ಮಾಡಿದ್ದಷ್ಟೇ. ಅಲ್ಲಿ ಭೇದ ಮಾಡೋಂಗಿಲ್ಲ, ಎಲ್ಲರೂ ಒಂದೇ ಅದ. ಏನ್ ಈ ಶರೀರದಾಗ ಅವಯವಗಳದಾವಲ್ಲ ಎಲ್ಲ ಒಂದೇ ಅದಾವ. ಇವು ನಡೆದವಂತ ಈ ಶರೀರದ ವ್ಯಾಪಾರ ನಡೆದೈತಿ. ಕಾಲು ಇರ್ಲಿಲ್ಲ ಅಂದ್ರೆ, ಕೈ ಇರ್ಲಿಲ್ಲ ಅಂದ್ರೆ ಹೇಗ್ರಿ? ತಲೆ ಕಣ್ಣು ಇರ್ಲಿಲ್ಲ ಅಂದ್ರೆ, ಕಿವಿ ಇರ್ಲಿಲ್ಲ ಅಂದ್ರೆ ಒಂದೊಂದು ಕೆಲಸ ಮಾಡ್ತಾವಿಲ್ಲೋ? ಮಾಡ್ತಾವ. ಅದ್ರಾಗ ಶ್ರೇಷ್ಠ ಕನಿಷ್ಠ ಅಂತ ಅದಕ್ಕಂತ ಹೇಳಂದ್ರೆ ಕಾಲು ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ ನಿಮ್ಗೆ. ಅಷ್ಟು ಇಟ್ಕೊಂತ ಅಂದ್ರೆ. ಅದಲ್ಲ ಒಂದೊಂದು ಎಲ್ಲ ತಮ್ಮ ತಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಏನು ಅದಾಗ ಶ್ರೇಷ್ಠ ಕನಿಷ್ಠ ಅನ್ನೋದು ಬರೋದಿಲ್ಲ ನಿನಗೆ. ಎಲ್ಲ ಎದರ ಸಂಬಂಧ ಮಾಡ್ತಾವು? ಎದ್ರ ಸಂಬಂಧ ಮಾಡೋದು ಇವನ್ನೆಲ್ಲ? ನಿನ್ನ ಸಂಬಂಧ. ಹೌದಿಲ್ಲ? ಆರಾಮಿರ್ಬೇಕಂತ ಮಾಡೋದು. ಆರಾಮಿನ ಲಕ್ಷ್ಯ ಒಂದಕ್ಕೊಂದು ಸಹಾಯ ಅದಾವ. ಒಂದನ್ನೊಂದು ಅವಲಂಬಿಸ್ಕೊಂಡೈತಿ ಜೀವನ. ಪ್ರತಿಯೊಬ್ಬರ ಜೀವನ ಮತ್ತೊಂದು ಇದನ್ನು ಅವಲಂಬಿಸ್ಕೊಂಡು ಐತಿ. ಹಂಗೆ ನಾವು ಅವರು ಬೇರೆ ಇವರು ಬೇರೆ ಅವಲಂಬನೆ ಮಾಡೋದು ಬಿಡ, ಎಲ್ಲ ಸಮಾಜ ಎಲ್ಲ ಹದಗೆಟ್ಟು ಹೋಗೈತಿ. ಅದಕ್ಕೆ ವರ್ಣಾಶ್ರಮ ಪದ್ಧತಿ ಎಲ್ಲರೂ ಸುಖದಿಂದ ಬಾಳಲಿ ಅಂತ ಮಾಡ್ಯಾರ. ಓದಿ ಬ್ರಾಹ್ಮಣನಾದ. ಹೌದಿಲ್ಲ? ಕಾದು ಕ್ಷತ್ರಿಯನಾದ. ಯುದ್ಧ ಮಾಡಿ ಆಗ್ರಿ ಮತ್ತೆ ಒಂದು ಇದ್ರೊಳಗೆ ಬರ್ತೈತಿ ನೋಡಿ. ಹೌದಿಲ್ಲ? ಕಾಶಿ ಕಮ್ಮಾರನ, ಬೀಸಿ ಮಡಿವಾಳನಾದ. ಅಂತ ಒಂದು ವಚನ ಬರ್ತೈತಿ. ಹೌದಿಲ್ಲ? ಉದ್ಯೋಗದ ಮ್ಯಾಗ ಅದ. ಅವು ಕನಿಷ್ಠ ಶ್ರೇಷ್ಠ ಅಂತ ಹೇಳಕ್ ಬರೋದಿಲ್ಲ ಅದಕ್ಕೆ. ಎಲ್ಲರೂ ಕಾಮನ ಪೂಜಾರಿ. ಸುಳ್ಳ ದೇವ್ರ ಪೂಜೆ ಮಾಡ್ತೇವೆ ಅಂತ ಹೇಳ್ತೀರಿ. ಏನಾರ ಒಂದು ಬೈಕೆ ಇಟ್ಕೊಂಡ ಏನಾರ ಕರ್ಮಗಳನ್ನ ನೀವು ಮಾಡವು. ಎಲ್ಲ ಸಾಲು ಸರಡೋಗಿನ ಆತ್ಮ ಸಂಸ್ಮರಣೆ ಒಂದನ್ನು ಬಿಟ್ಟು ಉಳಿಕಿದೆಲ್ಲ ವ್ಯರ್ಥ ನೋಡ್ರಿ. ಬ್ರಹ್ಮವೇ ಧ್ಯಾನ ಮಾಡತಕ್ಕದ್ದೇ ಹೊರತು ಮತ್ತೊಂದು ಯೋಗ್ಯವಲ್ಲ ಅಂತ ಹೇಳುವುದನ್ನ ವೇದಾಂತದ ಡಂಗುರ. ವೇದಗಳು ಸಾರ್ಥ ಸುಖರೂಪವಾದಂಥದ್ದು ಯಾವುದೈತಿ ಅದರ ಬಗ್ಗೆನ ನೀ ನೆನಪು ಮಾಡ್ಕೊಂತ ಇರು. ಈ ತೋರೆಡುವಂಥದ್ದು, ದುಃಖ ಕೊಡುವಂತಹದನ್ನ ನೆನಪು ಮಾಡೋದು ನಿನ್ನ ಕರ್ತವ್ಯ ಎಲ್ಲ ಅಲ್ಲ. ಆರಾಮ್ ನೆನಪು ಮಾಡೋದ್ರಿಂದ ಮನುಷ್ಯಗೆ ಸಮಾಧಾನ ಇರ್ತೈತಿ. ಏನು ಅದನ್ನ ಬಿಟ್ಟುಕೊಟ್ಟು ಸಾಮಾನ್ಯ ನೆನಪು ಮಾಡೋದ್ರಿಂದ ನಿನಗೆ ಸಮಾಧಾನ ಇರ್ತೈತಿ? ನೋಡ್ಕೊ. ಆರಾಮ್ ನೆನಪು ಮಾಡ್ಲಿಕ್ಕೆ ಆಸ್ಪದ ಕೊಡದಂತ ಹುಳ ತಲೆ ತುಂಬ್ಕೊಂಡು ಕುಂತೀರಿ ಅಂದಲ್ಲಿ ನಿಮ್ಗೆ ಅದು ಅನುಭವ ಬರುವಂದು. ಈ ಕಲ್ಪಿತ ಸೃಷ್ಟಿ, ಕಲ್ಪಿತ ಕ್ರಮ ಏನು ಮಾಡೋದ್ರಿ ಇದೆಲ್ಲ? ಬಂದು ಯಾರು ಹೇಳಿ ಬಂದು ಹೇಳಿದ್ವು ನಿನಗೆ ನಾವು ಮಾಡೇವು ಇದನ್ನ ಅಂತೇಳಿ? ಕಲ್ಪಿಸ್ಕೊಂಡು ಕುಂತಿಯಲ್ಲ ಅದನ್ನ. ಏನ ಕಲ್ಪನಾದೊಳಗೆ ಜೀವದನ, ಈಶದನ, ಜಗತ್ತೈತನ ಎಲ್ಲವೂ ಭ್ರಮ. ಈ ಭ್ರಾಂತಿ ನಾಶ ಮಾಡ್ಕೊಂಡು ನಿನಗೆ ಶಾಂತಿ ಇರ್ತದೆ. ನಿನ್ನ ಕಲ್ಪನಾದಾಗ ಕಲ್ಪನಾರಹಿತ ಆದಾಗ ಜೀವ ಇಲ್ಲ, ಈಶ ಇಲ್ಲ, ಜಗತ್ತಿಲ್ಲ, ತಾನೇ ತಾನಾಗೈತಿ. ನಿನ್ನ ಹೊರತು ಮತ್ತೊಂದು ಏನೂ ಇಲ್ಲ ಅನ್ನೋ ನಿನಗೆ ಅನುಭವ ಬರ್ತದೆ. ಯಾರಿಗೆ ಆದರೂ ಇದನ್ನು ಅನುಭವ ಮಾಡ್ಕೊಂಡು ಖಾತ್ರಿ ಮಾಡ್ಕೊಂಡಾಗ ಹೊಳಿತೈತಂತ. ಬರೀ ಹೇಳಿಕೆ ಕೇಳಿಕೆ ಮೇಲೆ ಬಂದಾಗ ಆಗೋದಿಲ್ಲ. ಸ್ವತಃ ನಾವು ಇದನ್ನು ಅನುಭವ ತೊಗೊಂಡು ಉಳ್ಕೊಂಡಾಗ ಸಾಧ್ಯ ಅದ ನೋಡ್ರಿ.
ಈ ಜಗತ್ತಿದ್ದದ್ದ ಕರೆ ಆಗಿದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದಾಕಿದ್ದಿಲ್ಲ. ಏನ್ ನಿನ್ನ ನಿಜದ ಸ್ವರೂಪದ ಎಚ್ಚರ ಆದಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ನಿನಗೆ ಅನುಭವಕ್ಕೆ ಬರ್ತದೆ. ಇದ್ರೆ ಇರ್ಬೇಕಾಗಿತ್ತು ಅದು. ಹಗ್ಗದೊಳಗೆ ಹಾವು ಇದ್ದಿದ್ರೆ ಹಗ್ಗ ತಿಳುವಳಿಕೆ ಮಾಡಿದಾಗ ಮಾಡ್ಕೊಂಡ್ರು ಹೋಗಬಾರ್ದಾಗಿತ್ತು ಅದು. ಇಲ್ಲ ಇಲ್ಲ ಹೌದಿಲ್ಲ. ಎಲ್ಲಿ ಹೋತೆ ಹಾವು ಅಂದ್ರೆ? ಹಗ್ಗ ತಿಳುವಳಿಕೆ ಆದ್ಮ್ಯಾಗ ಹಾವು ಎಲ್ಲಿ ಹೋತು? ಅದು ಹಗ್ಗ ಆಗಿ ಹೋತಂತ. ಹಂಗೆ ನಿನ್ನ ಸ್ವರೂಪದ ಜ್ಞಾನ ಮಾಡ್ಕೊಂಡ ಮ್ಯಾಗ ಈ ಜಗತ್ತೇನಾಯ್ತು? ಬ್ರಹ್ಮ ತಿಳುವಳಿಕೆ ಮಾಡ್ಕೊಂಡ ಬ್ರಹ್ಮ ಸ್ವರೂಪನ ಆತು ಅಂತ. ಅದು ಬಾದಾಗಿ ಹೋಗ್ತೀವಿ. ಅದಿಲ್ಲ, ಜಗತ್ತಿಲ್ಲ, ಈಶಿಲ್ಲ, ಯಾವ ಇಲ್ಲ, ಜೀವಿಲ್ಲ, ಎಲ್ಲವೂ ಬ್ರಹ್ಮಮಯನಾಥ. ಏನ್ ಜಗತ್ತಂದ್ರು ತಾನ, ಜಗದೀಶ್ ಅಂದ್ರು ತಾನ, ಎಲ್ಲವೂ ನಾನ. ಜಗದೀಶ್ವರಂ ತಾನೇ, ಜಗವೆಂದುಡಂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನೆ ಉತ್ತಮ ನೋಡ. ಈಗ ತಿಳ್ಕೊಂಡು ನಾವು ಶಾಣೆ ಆದವು. ಎಲ್ಲ ನನ್ನ ಸ್ವರೂಪನಪ್ಪ, ನಾನು ಬಿಟ್ಟು ಮತ್ತೊಂದು ಏನಿಲ್ಲ. ಬೇರೆ ಇದೆ ಅಂತ ಕಲ್ಪಿಸ್ಕೊಂಡು ಕುಂತಿಯಲ್ಲ, ಎಲ್ಲ ದುಃಖಕ್ಕೆ ಮೂಲ ಕಾರಣ. ಏನ್ ಭೇದ ಭಾವ, ಭೇದ ಕಲ್ಪನಾ ಮಾಡ್ಕೊಂಡು ಕುಂತಿಯಲ್ಲ, ನೀನು ಕಲ್ಪನಾದಾಗ ಭೇದ ಐತಿ. ಕಲ್ಪನಾ ತೆಗೆದ್ರೆ ಭೇದ ಎಲ್ಲ ಐತಿ ನೋಡ್ಕೋ. ಭೇದ ಎಲ್ಲ ನೀನು ಕಲ್ಪನಾದಾಗ ಮಾಡ್ಕೊಂಡು, ಕಲ್ಪನೆಗಳ ಅಡಗಿದಾಗ ಭೇದ ಎಲ್ಲೈತಿ. ಏನ್ ಎಚ್ಚರಿಕೆ ಒಳಗೆ ಕಲ್ಪನಾ, ಎಚ್ಚರಿಕೆ ಕಲ್ಪನಾದಾಗ ಭೇದ ಐತಿ, ಕನಸಿನ ಕಲ್ಪನಾದಾಗ ಭೇದ ಐತಿ, ನಿದ್ದೆ ಎದ್ದಾಗ ಅಲ್ಲಿ ಕಲ್ಪನಾ ಇಲ್ಲ, ಅಲ್ಲಿ ಭೇದ ಎಲ್ಲೈತಿ. ಒಂದಾಗಿರ್ತಿರಿಲ್ಲ ಅಲ್ಲಿ, ಅಲ್ಲಿ ಏನೇ ನಾ ಬೇರೆ ನೀ ಬೇರೆ ಅನ್ನೋದಿಲ್ಲ. ಅಲ್ಲಿ ಒಂದ ಏಕತ್ವದ ಅನುಭವ ಆಕೈತಿ. ಏಕತ್ವದ ಅನುಭವ ಮಾಡ್ಕೊಂಡಾಗ ಅಲ್ಲಿ ಶೋಕ ಮೋಹಾದಿಗಳು ಇರುವುದಿಲ್ಲ. ಕಮೋಹ ಕಶೋಕ ಏಕತ್ವಂ ಅನುಪಶ್ಯತಃ. ಒಂದೇ ಒಂದಾದಂಥ ಇರುವಿನ ಅನುಭವವನ್ನು ನಾವೆಲ್ಲರೂ ಅದನ್ನು ಪಡೆದಿವಿ ಅಂದ್ರೆ ಶೋಕ ಮೋಹಾದಿಗಳನ್ನು ಇರುವುದೇ ಇಲ್ಲ ನಮಗೆ. ಏನ್ ನಿನ್ನ ಕಲ್ಪಿತ ಸೃಷ್ಟಿ, ಕಲ್ಪಿತ ಕ್ರಮ ಏನ್ ಮಾಡುದ್ರಿ? ಅದು ಬರೀ ಅದನ್ನ ನೆನಪು ಮಾಡ್ಕೊತ ಕೂತ ಮಾತಾಡೋದು, ಅದ ಭಾವ ಗಟ್ಟಿ ಆಕೈತಿ ನೋಡ್ರಿ. ಆರಾಮ್ ಒಳಗೈತಿವ ಏನ್ ಹೊರಗೈತಿವ ಅಂತ ಅಂದ್ರೆ ಎಲ್ಲಿ ಅನುಭವ ಬರ್ತೈತಿ ನಿನಗದು? ಹೊರಗೆ ಯಾವ್ದಾರ ವಸ್ತುವಿನ ಮುಖಾಂತರ ಕಂಡಿ ನಾನು. ಎಲ್ಲಿ ತಲೆ ಬುರುಡಿ ಆಗೋದು ಐತಿನ ಮತ್ತೆ ಆರಾಮ ಮೊಣಕಾಲು ಪಟ್ಟ್ಯಾಗೈತಿ ಅಂತಿದ್ರು. डोक्याची कवटेवर गुडघ्याची वाटेवर काय ಅಂತ ತಲೆ ಬುರುಡಿ ಮ್ಯಾಗ ಮೊಣಕಾಲು ಪಾಟಿ ಮ್ಯಾಗ ಐತಿ ಇಲ್ಲ. ಅನ್ಯವಾಗಿ ಅನ್ಯದನ್ನು ಅವಲಂಬಿಸ್ಕೊಂಡು ಅದಿಲ್ಲ, ಆರಾಮ ಅದು ಸ್ವತಂತ್ರವಾಗೈತಿ. ಏನ್ ಬಾಹ್ಯ ಯಾವ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಅದು ಅಂತ ಸುಖೋವಂತರ ಆರಾಮ ಅಂತರ್ಜ್ಯೋತಿರೇವಯ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ. ಅಂತರಂಗದಲ್ಲಿ ಇದ್ದದ್ದು ಅದನ್ನು ಯಾವ ಅಂತರಂಗದೊಳಗೆ ಅದನ್ನು ತಿಳ್ಕೊಂಡು ಉಳ್ಕೋತಾನ ಅವ ಆ ಆನಂದದ ಬ್ರಹ್ಮ ಸ್ವರೂಪದ ಅನುಭವ ನಾವು ಮಾಡ್ಕೋತಾನೆ. ಏನ್ ಅರಿವಿಗೆ ಅನ್ಯವಾಗಿ ಇನ್ನೊಂದು ಅರಿವು ಐತನ? ಬಯಲಿಗೆ ಅನ್ಯವಾಗಿ ಇನ್ನೊಂದು ಯಾವ್ದಾರ ಬಯಲು ಐತನ? ಯಾವುದೂ ಇಲ್ಲ. ಆ ದೇವರು ಈ ದೇವರು ಅನ್ನೋದೆಲ್ಲ ಸುಳ್ಳು ರೀ. ಅದು ಇದನ್ನ ಮೊದಲ ತಲೆ ಅಂದ ಹಾಕಿ ತೆಗೆದು ಹೋಗಿದ ಅರ್ಧ ಕೆಲಸ ಆದಾಗ ನೋಡ್ರಿ. ಸುಳ್ಳ ಏನು ಮಾಡೋದಿಲ್ಲ. ಅಲ್ಲಿ ದೇವ್ರ ಐಟ್ನಿ ಎಲ್ಲ ಕಾಮನ ದಶಿಂದ ಎಲ್ಲ ಕಾಮನ ಪೂಜಾರಿಗಳ ಸುಳ್ಳ ದೇವ್ರ ಪೂಜಾರಿ ಅಂತ ಹೇಳ್ತಾನೆ. ಜನ್ಮ ಜನ್ಮಾಂತರ ಕಾಮನ ಪೂಜೆನ ನಡೆದದ್ದು. ದೇವ್ರ ಪೂಜೆ ಮಾಡೋರು ಯಾರಿದ್ರಿ? ಮುಂಜಾನೆ ಸಂಜೆ ಮಠ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವ ವಿಷಯ ವಸ್ತುಗಳ ಬೈಕೆನ ಐತಿಲ್ಲ. ಇದನ್ನ ನೆನಪು ಮಾಡವ್ರು ನಾವು ಹೆಂಗಾರ ಅವನು ದೊರಕ್ತಾವು ಇದ ಅಕ್ಕಲ್ ಹಾಕೊಂತ ಕುಂದಿರ್ತ. ಆರಾಮಿನ ನೆನಪು ಮಾಡವ್ರು ಯಾರದಾರ ಹೇಳಿ? ಅಧ್ಯಾತ್ಮದ ಹೆಸರಿನ ಮ್ಯಾಗ ಏನ್ ಮಾಡಾಕತ್ತೀರಿ ನೋಡ್ಕೋರಿ.
ಹೊರಗಿನ ವಸ್ತುಗಳನ್ನ ನೆನಪು ಮಾಡೋದ್ರಿಂದ ನಿನಗೆ ನೆಮ್ಮದಿ ಐತೇನು? ಆರಾಮಿನ ನೆನಪು ಒಂದನ್ನು ಬಿಟ್ಟು ಬಾಕಿ ಇದೆಲ್ಲ ನೆನಪು ಮಾಡ್ತೇವೆ ನಾವು. ಅದೆಲ್ಲ ವ್ಯರ್ಥ ಅನ್ನೋದು ಹೊಳಿಬೇಕು ನೋಡ್ರಿ. ಎಲ್ಲರೂ ವಿಷಯದ ವ್ಯವಹಾರ ನೆಟ್ಟಗಾಗಲಿ, ನಮ್ಮದು ಬರೋಬ್ಬರಿ ಆಗಲಿ ಅಂತ ಬರ್ತೀರಿ ನೀವು ಇಲ್ಲಿ ಅನುಗ್ರಹ ಆಶೀರ್ವಾದಕ್ಕೆ. ವಿಷಯದ ವ್ಯವಹಾರ ಕೈ ಬಿಟ್ಟೆ ಅಂದ್ರೆ ಅದು ತಾನೇ ಬರೋಬ್ಬರಿ ಆಕೈತಿ. ಕೈ ಬಿಟ್ಟಿಂದ ನಡಿವಲ್ದು, ಹಾಳಾಗಿ ಹೋಗಲ್ದು, ಅದಕ್ಕೆ ಬೇಕಾಗೈತಿ. ಅದು ಇಲ್ಲೂ ಇರಾಕ್ ಬರ್ತೈತಲ್ಲ ನಮ್ಗೆ. ಅದು ಅವಶ್ಯಕತೆ ಇಲ್ಲ. ಜೀವನಕ್ಕೆ ಅದ ಅವಶ್ಯಕತೆ ಐತೇನು? ಅದನ್ನು ಅವಲಂಬನೆ ಮಾಡಕ್ಕೆ ಹೋಗೋದಿಲ್ಲ ನಾವು. ಅದು ಇಲ್ಲೂ ನಮ್ಗೆ ಇರಾಕ್ ಬರ್ತದೆ. ಇದ್ದು ತೋರ್ಸ್ಯಾರಿಲ್ಲೋ ಅದನ್ನು. ವಿಷಯ ವಸ್ತುಗಳ ಅವಲಂಬನ ಇಲ್ಲೇ ಇದ್ದು ತೋರ್ಸ್ಯಾರ. ಅವಲಂಬಿಸ್ಕೊಂಡವ ಯಾವ ನೆಮ್ಮದಿ ಅದ ಅಂತ ಹೇಳಿ, ನೆಮ್ಮದಿಯಿಂದ ಅದ. ಈಗ ಅವಲಂಬನೆ ಮಾಡ್ಯಲ್ಲ ಈ ಶರೀರ ಆರಾಮದಿ. ಎದಕ್ಕೆ ಬೇಕಾಗಿತ್ತು? ಹೋದ್ರೆ ಹೋಗ್ಲಿ, ಅದು ಇಲ್ವೋ ಅದು ಇದು ಹೋದ್ರು ನಿನಗೆ ಆರಾಮ ಬರ್ತೈತಿ. ಆದ್ರೂ ನಮಗಿದು ಬರಸಿಲ್ಲ ನಮ್ಗೆ. ಅಯ್ಯೋ ಹೆಂಗ್ ಹೋಗ್ತೈತಿದು ಅಂತ. ಇದು ಸುಖ ಕೊಡ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಅದು ಮನೆ ಬೇರೆ ಬಿಟ್ಬಿಟ್ಟೈತೆ. ಇದು ಹೋದ್ರೆ ಹೆಂಗಿರೋದು? ಇದ ನಾನು ಅನ್ನೋ ಭಾವ, ನಾನಾ ಹೋದ್ನು ಅಂತ ಅಷ್ಟೊಂದು ತಾದಾತ್ಮ್ಯ ಭಾವ ಅಂದ್ಬಿಟ್ಟೆ ನೋಡಿ. ಇದು ಬರೋಕ್ಕಿಂತ ಮೊದಲು ಇದ್ದೇನೋ ಇಲ್ಲ ಹಂಗ. ಇದು ಬರೋಕ್ಕಿಂತ ಮೊದಲು ನೀ ಅದಿ ಹೆಂಗದಿ ಅವಾಗ? ಅವಾಗ ಏನಾಗಿದ್ದಿ? ಆರಾಮನ ಐತಿ. ಈಗೂ ಅದೇ ಅದ ಐತಿ. ಮೊದಲು ಯಾವ್ದೈತಿ ಅದು ಕೊನೆಗೂ ಅದ ಐತಿ, ಮಧ್ಯದಲ್ಲಿನೂ ಅದ ಐತಿ. ಇದೆಲ್ಲ ನೀನು ಕಲ್ಪಿತ. ಇದೆಲ್ಲ ಕಲ್ಪಿತನ ಆರೋಪ ಮಾಡ್ಕೊಂಡು ಕೂತಿ. ಕಲ್ಪನಾ ಮಾಡಿದ್ದು ನಿನ್ನಲ್ಲಿ ಆರೋಪ ಮಾಡ್ಕೊಂಡು ಕೂತಿ. ಈ ಆರೋಪಿತ ಭಾವ ತೆಗೆದು ಹಾಕುವುದರಿಂದ ಈ ಪ್ರಯತ್ನ ನಾವು ಮಾಡ್ಬೇಕಾಗಿ. ನಮ್ಮಲ್ಲಿ ಇಲ್ಲದನ್ನ ಆರೋಪ ಮಾಡ್ಕೊಂಡು ಕುಂತೇವಲ್ಲ, ಆರೋಪಿತ ಭಾವ ತೆಗೆದು ಹಾಕಿದಾಗ ಯಥಾರ್ಥ ಇದ್ದ ವಸ್ತುವಿನ ಅನುಭವ ನಮಗೆ ಎಲ್ಲರಿಗೂ ಆಕೈತಿ. ನನ್ನ ಹೊರತು ಏನೂ ಇಲ್ಲಪ್ಪ ಇದೆ ಅಂತ ಈ ಆರೋಪಿತ ಭಾವ ತೆಗೆದು ಹಾಕಿಬಿಟ್ರಿ. ಏನು ಅಲ್ಲದನ್ನು ನಾನಂತ ಆರೋಪ ಮಾಡ್ಕೊಂಡು ದೇಹ ನಾನು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ ಇವೆಲ್ಲ ಆರೋಪ ಮಾಡ್ಕೊಂಡು ಕೂತೀವಿ. ಇವನ್ನೆಲ್ಲ ತೆಗೆದು ಹಾಕಿದಾಗ ಕೇವಲ ಅರಿವು ಇರುವ ಆನಂದ ಸ್ಥಿತಿ ಅನುಭವ ಕೊಟ್ಟು ನೀ ಯಾರಿದ್ದೀಯ ಅನ್ನೋದು ನಿನಗೆ ಸ್ಪಷ್ಟವಾದ ಅನುಭವ ಆಕೈತಿ. ನಿರಂತರ ಪ್ರಯತ್ನ ಮಾಡಬೇಕು ಈ ಆರೋಪಿತ ಭಾವ ತೆಗೆದು ಹಾಕುವುದರಿಂದ. ಮತ್ತೊಂದು ಯಾವ ಪ್ರಯತ್ನವೂ ಮಾಡುವ ಅವಶ್ಯಕತೆನೇ ಇಲ್ಲ. ಶರೀರ ಚರಿತಾರ್ಥದ್ದು ಅದ್ರ ಬಗ್ಗೆ ಎಳ್ಳಷ್ಟು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅದು ಪ್ರಾರಬ್ಧ ಪ್ರಕಾರ ನಡೀತದೆ. ನಿನಗೆ ಏನು ಬೇಕಾಗೈತಿ ಅದನ್ನು ಕುರಿತು ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ನಡಿಬೇಕು ನೋಡ್ರಿ. ಅದ್ರ ಬಗ್ಗೆನ ಹೆಚ್ಚು ಮಾತಾಡಬೇಕು, ಅದ್ರ ಬಗ್ಗೆನ ಅದನ್ನ ಮನನ ಮಾಡಬೇಕು, ಅದನ್ನು ಗಟ್ಟಿಗೊಳಿಸ್ಬೇಕು. ಅನ್ಯಾಂ ವಾಚೋ ವಿಮುಂಚತಃ, ಅನ್ಯ ಮಾತುಗಳನ್ನು ಮಾತಾಡೋದು ಬಿಟ್ರಿ ಅಂತ. ಯಾಕೆ ದನು ಆಕೈತಿ ಸುಳ್ಳ. ಆತ್ಮನನ್ನು ಬಿಟ್ಟು ಉಳಿದದ್ದನ್ನು ಕೇಳಬಾರ್ದು, ಅದ್ರ ಬಗ್ಗೆ ಲಕ್ಷ್ಯ ಕೊಡಕ್ಕೆ ಹೋಗ್ಬಾರ್ದು. ತೋರ್ ಎಡಗುದ್ರ ಕಡೆ ಲಕ್ಷ್ಯ ಕೊಡ್ತೀವಿ ಅಂದ್ರೆ ನೆಮ್ಮದಿ ಹೆಂಗಿರ್ಬೇಕು? ಯಾವಾಗ ಇದ್ದದ್ದು ಯಾವ್ದೈತಿ? ತೋರದೆ ಅಡಗದೆ ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವ್ದೈತಿ? ಅದು ಸುಖರೂಪ ಆದದ್ದೈತಿ. ಈ ಪಂಚೀಕರಣ ತಗೊಂಡು ಏನು ಮಾಡವ? ಹೋಗಿ ಅದನ್ನು ಸಮುದ್ರದೊಳಗೆ ಪಂಚೀಕರಣ, ಸಂಚೀಕರಣ, ಗಿಂಚೀಕರಣ ತಗೊಂಡು ಏನು ಮಾಡವ? ಆ ಬ್ರಹ್ಮ ಬಂದು ನಿಮಗೆ ಯಾರಿಗಾರ ಹೇಳ್ಯಾನ? ನಮ್ಮ ಮನೆ ಮುಟ್ಟ ಬಂದು ನಾನು ಮಾಡೇನಿದ್ರೆ ಜಗತ್ತಂತ ನೀವ ಕಲ್ಪಿಸ್ಕೊಂಡ್ರಿಲ್ಲ. ಯಾಕೆ ತಲೆ ಕೆಡಿಸ್ಕೋತೀರಿ ಉಪ ಕನಸಿನ ಬಗ್ಗೆ? ಸುಮ್ಮನೆ ನಿದ್ದೆ ಮಾಡೋದು ಬಿಟ್ಟು ಕನಸಿನ ಕಾಂಡ ಕನಸಿನ ಕೂಡ ಇರ್ತೈತಿ. ಎಲ್ಲ ಕರ್ಮಕಾಂಡ ಎಲ್ಲ ಕನಸಿನ ಅಂದದು. ಇನ್ನು ಅರಿವಿನೊಳಗೆ ಅದು ಇಲ್ಲ ಅಜ್ಞಾನದೊಳಗಿಂದ ಅದು ಕರ್ಮಕಾಂಡ. ಅದು ಅಜ್ಞಾನವನ್ನು ಕಡಿಲಾರ್ದು. ಪೂರ್ಣ ಅಜ್ಞಾನದೊಳಗೂ ಇಲ್ಲ, ಪೂರ್ಣ ಸುಜ್ಞಾನದೊಳಗೂ ಇಲ್ಲ. ಅರುಚಿನೊಳಗದ ಕರ್ಮಕಾಂಡ. ಕರ್ಮಕಾಂಡ ಏನೋ ಇವ್ ಸುಖ ಕೊಡ್ತೈತೆ ಅಂತ. ಸುಖ ಕೊಟ್ಟಿದ್ರೆ ಇಲ್ಲಿ ತನಕ ಎಷ್ಟು ಸುಖ ಹೊಂದಿರು ಉಪ. ಉಳ್ಳ ಯಾಕೆ ಹೇಳ್ಕೊಂತ ಕುಂದಿರ್ಬೇಕು? ಹೊಟ್ಟಿ ತುಂಬ್ಕೊಂತ ಅಡ್ಡಾಡೋ, ಚೈನಿ ಹುಡ್ಕೊಂತ ಅಡ್ಡಾಡೋರ್ ಕೆಲಸ ಇದು ಕರ್ಮಕಾಂಡದವ್ರದ್ದು.
ಹೇಳಿದ್ರೆ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ್ರೆ ನಾವೇನು ಮಾಡೋಣ? ಕನಸಿನೊಳಗಿನ ದೇವತೆಗಳ ಆರಾಧನೆ ಮಾಡಿದ್ರೆ ಅವೇನು ಕೊಡ್ತಾವ ನಿನಗೆ? ಅವು ಜರ್ ನಿಮಗೆ ಕೊಟ್ಟಿದ್ರೆ ನೀವು ಯಾಕೆ ಇಷ್ಟು ಸಂಕಟ ಪಡ್ತಿದ್ರಿ? ಹಿಂದಿನ ಕರ್ಮದ ವಾಸನೆ ಮೂಲಕ ಕನಸುಗಳು ಬೀಳ್ತಿರ್ತಾವೆ. ಏನು ಎಚ್ಚರಿಕೆ ವಾಸನೆ ಅಲ್ಲ ಕನಸದು. ನಮಗೆ ಏನು ಬೇಕಾಗೈತಿ ಅದರ ನೆನಪಿನಾಗಿದ್ರೆ ಅದು ಇರ್ತೈತಿ. ಬೇಡಾದ್ರೆ ನೆನಪಿನಾಗಿದ್ರೆ ಬೇಕಾದದ್ದು ಎಲ್ಲಿ ಬರ್ಬೇಕ್ರಿ? ಅದು ಬಾಳೆ ನೆಟ್ಟಗೆ ಮಾಡ್ಕೊಂಡು ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸೇನು. ಬಾಳೆ ಯಾರ್ದು ಈ ಜಗತ್ತಿನೊಳಗೆ ಚಂದ ಇರುವುದನ್ನ ಇಲ್ಲ, ಚಂದಗೇಡದು. ನಿದ್ದೆ ಬಂದು ಹೊತ್ನ್ಯಾಗ ಏನಾರ ಮಾಡೋಣ ಬರ್ರಿ ಅಂತಂದ್ರೆ ಬರ್ತೀಯನ ಅವಾಗ? ಅವಾಗ ನಿದ್ರೆ ಕೆಡಿಸ್ಬೇಡ ಹೋಗಪ್ಪ ಅಂತೀವಿ. ನಿದ್ರಿಗಿಂತ ಪ್ರಿಯವಾದದ್ದು ಯಾವುದೂ ಇಲ್ಲ ಅಂತೀವಿ ಅವಾಗ. ಹೇಳೋ ಹೊತ್ನ್ಯಾಗ ಚಲೋ ತಂಗ ಕೇಳಿದನು. ಏನು ವಿಷಯಗಳಲ್ಲಿ ರಾಗ ಹೋದಾಗ ಇದನ್ನ ತಿಳ್ಕೊಳಕ್ಕೆ ಬರ್ತದೆ ನಮಗೆ. ಮತ್ತು ಅದರಾಗ ಪ್ರೀತಿ ಇತ್ತಂದ್ರೆ ಎಷ್ಟು ಹೇಳಿದ್ರು ಮತ್ತು ಎಂದಿನಂತೆ ಅದ ಚಾಳಿನ ಅದ ವ್ಯವಹಾರ. ಕಾಮ ಕ್ರೋಧಾದಿಗಳು ಹೋಗುವುದನ್ನು ಇಲ್ಲಿ. ವಿವೇಕ ವೈರಾಗ್ಯ ಶಮದ ಮಾರಿ ಷಟ್ ಸಂಪತ್ತಿ ತಯಾರಿ ಆದಾಗ ನಿನಗೆ ಇದರ ಅಭ್ಯಾಸದಾಗ ತೊಡಗಾಕ ಬರ್ತೈತಿ. ತಾತ್ಪೂರ್ತಿಕವಾಗಿ ಊರ ಕಡೆ ಲಕ್ಷ ಬಿಟ್ಟಾಗ ಇಲ್ಲಿ ಕೂಡಾಕ್ ಬರ್ತೈತಿಲ್ಲ, ಕೇಳಾಕ್ ಬರ್ತೈತಿ. ಹಂಗೆ ಇದನ್ನ ವೈರಾಗ್ಯ ಬರದ ಹೊರತಾಗಿ ಮಾತಿನ ಜ್ಞಾನ ಚೈನಿ ಹೊಡ್ಯಾಕತ್ತಾರೆ. ಬ್ರಹ್ಮದ ತಿಳುವಳಿಕೆ ಯಾವ ಮಾಡ್ಕೊಂಡಿರ್ತಾನ ಅವ ಪರಮ ಪುರುಷಾರ್ಥವನ್ನು ಅವ ಅಂತ. ಅದಕ್ಕೆ ಮೋಕ್ಷ ಅಂತಾರೆ. ಪುರುಷಾರ್ಥ ಅಂದ್ರೆ ಅದಕ್ಕೆ ಮೋಕ್ಷ ಅಂತ. ಏನು ಪುರುಷಾರ್ಥ ಸಿದ್ಧಿಗಾಗಿ ನಾವು ನಿರಂತರ ಪ್ರಯತ್ನ ಮಾಡಬೇಕಾಗೈತಿ. ಏನು ರಾಗದ್ವೇಷಾದಿಗಳನ್ನು ಯಾವ ಕಳ್ಕೊಂತಾನ ಅವ ಜ್ಞಾನಿ ಆಗ್ತಾನ, ಅವ ಮುಕ್ತ ಆಗ್ತಾನ. ರಾಗದ್ವೇಷವು ವಿಮುಕ್ತ ಇಷ್ಟು ವಿಷಯಾನ್ ಇಂದ್ರಿಯಶ್ಚರನ್. ರಾಗದ್ವೇಷಾದಿಗಳಿಂದ ನಾವು ಬಿಡುಗಡೆಯನ್ನು ಹೊಂದಿ ಎಲ್ಲ ಇಂದ್ರಿಯಗಳನ್ನು ವಿಷಯದಿಂದ ಹಿಂದಕ್ಕೆ ಸರಿಸವನ್ನೆಲ್ಲ. ಆತ್ಮವಶ್ಯ ವಿಧೇಯಾತ್ಮ ಪ್ರಸಾದ ಮದಿಗಚ್ಚತಿ. ಆತ್ಮನ ವಶವರ್ತಿಯನ್ನು ಮಾಡು. ಆತ್ಮನ ಕಡೆ ಲಕ್ ಕೊಡು, ವಿಷಯದ ಕಡೆ ಲಕ್ ಕೊಡೋದು ಕೈ ಬಿಡು. ಒಳಗೆ ಅಂತರ್ಮುಖ ವೃತ್ತಿ ಒಳಗೆ ಆನಂದದ ಕಡೆ ಲಕ್ ಕೊಡು. ಅಂದಾಗ ನಿನಗೆ ದಣ ಹೋಗ್ಬರ್ತದೆ. ವಿಷಯದ ಸಂಪರ್ಕ ಹೋಗಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವಿ, ಅದರ ಶತಾಂಶದಷ್ಟು ಇದಕ್ಕೆ ನಿನ್ನಲ್ಲಿ ಐತಿ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ದೇವರಾಗಿಬಿಡ್ತಿದ್ನಿ. ಮಾಡಾಕ್ತಾ ಇರಲಿಲ್ಲ. ವೈರಾಗ್ಯ ಬರದ ಹೊರತ ಮಾತಿನ ಜ್ಞಾನ ಉಪಯೋಗ ಇಲ್ರಿ. ಶರೀರದ ಅಭಿಮಾನ ಜಾತಿಯ ಅಭಿಮಾನ ಬಿಡ್ಲಿಕ್ಕೆ ಮುಕ್ತಿ ಹೆಂಗಾಕತಿ ಹೇಳಿ? ಎದರ ಅಭಿಮಾನನೂ ಇರಬಾರ್ದು. ನಿರಭಿಮಾನ ಅಂಚಿತವಿ ಮೋಕ್ಷ ಅಂತ. ಆರಾಮ ನಿನ್ನಲ್ಲೇ ಕಂಡಿವ, ಯಾವ್ದಾರ ಕಲ್ಲಾಗ ಕಟ್ಟಿಗೆಯಾಗ ಕಂಡಿವ ಅದನ್ನ? ಜಡ ವಸ್ತುಗಳಲ್ಲಿ ಕಂಡಿನ ಅದನ್ನ ಆರಾಮ? ಎರಡು ಪದಾರ್ಥ, ಒಂದು ನಿತ್ಯ ಒಂದು ಅನಿತ್ಯದ, ಒಂದು ತೋರಿಕೆ ಒಂದು ಇರುವಿಕೆ, ಒಂದು ಸಮಾಧಿ ಒಂದು ಅಸಮಾಧಿ. ಶಬ್ದ ಬೇರೆ ಬೇರೆ ಆದಕ್ಕೂ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತದ್ದು ಹೊಡೆದಾಡ್ತೀರಿ. ಈ ಕರ್ಮಾಪಾಸನೆಗಳನ್ನು ಮಾಡ್ತೇವೆ ಅಂತಿರಲಿಲ್ಲ, ಅದರಿಂದ ಮುಕ್ತಿ ಆಗುವುದಿಲ್ಲ. ಎರಡನೇದವ್ರು ಹೇಳ್ತಾರಂತ ಹೇಳಬೇಡ. ಇಲ್ಲಿ ಸ್ವತಃ ನೀನು ಅನುಭವದಿಂದ ನೋಡ್ಕೋ. ನಿನಗದರಿಂದ ಸಮಾಧಾನ ಶಾಂತಿ ಆಗೈತಿಲ್ಲೋ ನೋಡ್ಕೋ. ಆಗಲಿಲ್ಲ ಅಂದ್ರೆ ಕೈ ಬಿಡೋದು. ಇಡೀ ಜಗತ್ತಿನ ಕೋರ್ಟ ನಿನಗೆ ಸ್ವಾಮಿ ಅಂತ ನಿರ್ಣಯ ಕೊಟ್ರೆ ನೀ ಆರಾಮಿರಾಗಿ ಬರ್ತತೇನೆ? ಬರುದಿಲ್ಲ. ಇನ್ನೊಬ್ಬರು ಹೇಳಿಕೆ ಅವಲಂಬಿಸ್ಕೊಂಡು ಇರಾಕ್ ಬರುದಿಲ್ಲ. ಸ್ವತಃ ನಾವು ಅದನ್ನ ಅನುಭವ ಮಾಡಿ ನೋಡ್ಕೋಬೇಕು. ನೀವು ಆರಾಮ್ ಇರೋದನ್ನ ಯಾರ ನಿರ್ಣಯ ಕೊಟ್ಟರೆ ಬರ್ತತೇನೆ? ಅದು ಇದಕ್ಕೆ ಇರಾಕ ನಿದ್ದೆ ಹತ್ತಿದ್ದು ಆರಾಮಿದ್ದದ್ದು ನಮ್ಗೆ ಗೊತ್ತಾಕೈತಿವ ಇನ್ನೊಬ್ಬರಿಗೆ ಗೊತ್ತಾಕೈತಿ? ಬರೀ ವರ್ಣಾಶ್ರಮ ಸಂಕೇತ ಹಿಡ್ಕೊಂಡ್ರೆ ಸಂಕಟ ಬಿಡ್ತತೇನೆ? ಎಲ್ಲ ಅಭಿಮಾನ ಕೈ ಬಿಡ್ಬೇಕಾಕೈತಿ. ನಾ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ
ಯಾಕ್ರಿ ಅದನ್ನು ಕೈ ಬಿಡಬೇಕಾಗೈತಿ, ನೀವು ಸಂಬಂಧ ಎಲ್ಲ ತಪ್ಪಿಸ್ಕೋಬೇಕು. ಅವಾಗ ಸನ್ಯಾಸ ಅಂತಾರ. ಎಲ್ಲದರ ಮ್ಯಾಗಿನ ಅಭಿಮಾನ ಬಿಡು. ಏನ್ ಸನ್ಯಾಸಿ ಆದವಂಗ ಸಂಕಟ ಇರಬಾರ್ದು. ಸನ್ಯಾಸಿ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟೇವ್ ನಾವು, ಸೋಗ್ ಹಾಕೋದು, ಊರು ವಿಷಯ ಎಲ್ಲ ಹೊರಗಿಂದ ಎಲ್ಲ ಬಿಡುದು ಸನ್ಯಾಸ. ಒಳಗ ಅಂತರಂಗದಲ್ಲಿ ತ್ಯಾಗ ಮಾಡುವುದು ಸನ್ಯಾಸ ಅಂತಾರೆ. ಏನ್ ಸನ್ಯಾಸಿ ಆದವಾಗ ಸಂಕಟ ಇರಬಾರ್ದು ಹಂಗ. ಯಾವುದು ಸಂಕಟ ಇರಬಾರ್ದು ಅಂದ್ರೆ ಅದು ಸನ್ಯಾಸತ್ವ. ಯಾವ ಬೈಕಿಗಳು ಇರುದಿಲ್ಲ ನಾವು ಸನ್ಯಾಸಿ, ಎಲ್ಲ ಬೈಕಿಗಳನ್ನ ನಾಶ ಮಾಡ್ಕೊಂಡಿರ್ತೀವಿ. ಆರಾಮ್ ಗೆಜ್ಜಿ ಕಟ್ಕೊಂಡು ಕುಣಿತೈತೇನೆ, ಟನ್ಕ ಪನ್ಕ ಹಾರಾಡ್ತೈತೇನೆ ಅದು. ಕಲ್ಪನಾರಹಿತ ಆಗಿರ್ಲಿಕ್ಕೆ ನಿರಂತರ ಪ್ರಯತ್ನ ಮಾಡೋರು ಯಾರು ಹೇಳಿ? ಭಾವ ಲಯ ಆಗೋದಕ್ಕೆ ಪೂಜೆ ಅಂತಾರೆ. ಅಂದ್ರೆ ಕಲ್ಪನಾರಹಿತ ಆಗಿ ಉಳ್ಕೋಬೇಕಲ್ಲ ನಾವು. ಭಾವ ಲಯ ಆಗ್ಬೇಕಾದ್ರೆ ಹೊರಗಿನ ಸಾಮಾನು ಅದು ಬೇಕಾಗಿಲ್ಲ ನಾವು. ಆದ ಕಾರಣ ವರ್ಣಾಶ್ರಮ ಮತ್ತು ಕರ್ಮೋಪಾಸನೆಗಳಿಂದ ಆರಾಮು ಇಲ್ಲ ಇಲ್ಲ. ಹೊರಗಿನ ಇವನ ಹಿಡ್ಕೊಂಡು ಕುಂತೆ ಅಂದ್ರೆ ಅಭಿಮಾನಕ್ಕೆ ಬೀಳ್ತಿ. ಅದರಿಂದ ಎಲ್ಲ ಅಭಿಮಾನ ಕೈ ಬಿಟ್ಟಾಗ ಹೊಳಿತೈತು ದೊಡ್ಡಪ್ಪ. ಇದು ಅಭಿಮಾನ ಸೋಡಾ, ಮುಕ್ತಿ ರೋಕಡ. ತಿಳುವಳಿಕೆಯಿಂದ ಬುದ್ಧಿ ಯಾವಾಗ ಸಮಸ್ಥಿತಿ ಒಳಗೆ ನಿಲ್ತೈತಿ ಆವಾಗ ಎಲ್ಲದರ ಅಭಿಮಾನ ಹೋಗಿಬಿಡ್ತೈತಿ ನೋಡ್ರಿ. ನಿತ್ಯ ಹೆಚ್ಚಾಗಿ ಅಡಗಿರ್ತೈತಿ, ಅಲ್ಲಿ ನಾಶ ಆಗಿರ್ತೈತಿ. ಏನ್ ಅಡಗಿದಾಗ ಆರಾಮನ ಇರ್ತೈತಿ ಅಲ್ಲಿ, ಅದರ ಅಹಂಕಾರ ಅಲ್ಲಿ ಮುಳುಗಿರ್ತೈತಿ, ನಾಶ ಆಗಿರ್ತಲ್ಲ. ಅಜ್ಞಾನದಿಂದ ಉಂಟಾದಂಥ ವಾಸನೆಗಳು ಅಜ್ಞಾನದ ಕಾರ್ಯದಿಂದ ಅವು ಹೋಗುವುದಿಲ್ಲ. ದೇಹ ನಾನು ಅನ್ನೋದು ಹಿಡ್ಕೊಂಡು ಕೂತಿ ಅಂದ್ರೆ ದೇಹ ವಾಸನ ಚಲೋ ಹೋಕ್ಕವು. ದೇಹ ವಾಸನ, ಲೋಕವಾಸನ. ಲೋಕದಿಂದ ಮಾನ ಮರ್ಯಾದೆ ಹೊಂದಬೇಕು, ನನ್ನನ್ನು ಎಲ್ಲರೂ ಯಾಕ್ರಿ ಒದರಬೇಕು. ಹೌದಿಲ್ಲ, ನಾವು ಇಲ್ಲೇ ನಡೆಯುದಿಲ್ಲಪ್ಪ. ಯಾಕ್ರಿ ಎಲ್ಲರೂ ನಾನು ಕೇಳೇ ಮಾಡಬೇಕು. ಇದೊಂದು ಲೋಕವಾಸನ. ನಮ್ಮ ಶಾಸ್ತ್ರ ವಾಸನ, ನಾನಾ ಶಾಸ್ತ್ರ ಹೇಳವ, ನನ್ನಂಗ ಯಾವ ಹೇಳವ. ಹೌದಿಲ್ಲ, ಇದು ಒಂದು ವಾಸನ. ಅದು ಏನ್ ವಾಸನಾತ್ರಯಗಳು, ಲೋಕವಾಸನ, ಶಾಸ್ತ್ರ ವಾಸನ, ದೇಹ ವಾಸನ. ಈ ವಾಸನಾತ್ರಯಗಳನ್ನು ಪೂರ್ಣ ನಾಶ ಮಾಡ್ಕೊಂಡೆಲ್ಲ. ಏನ್ ಅಜ್ಞಾನದಿಂದ ಉಂಟಾದಂಥ ವಾಸನೆಗಳು ಅಜ್ಞಾನದ ಕಾರ್ಯದಿಂದ ಅವು ಎಂದೂ ಹೋಗುವುದಿಲ್ಲ. ಜ್ಞಾನ ಮಾಡಿಕೊಂಡಾಗ ವಾಸನೆಗಳೆಲ್ಲ ಕ್ಷೀಣಕ್ಕೆ ಕಾಣುವುದು. ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂಥ ಭೋಗಲಾಲ್ಸ ಏನದಾರ ಅದರ ಮೂಲಕ ಈ ವಾಸನಾದಿಗಳು ತಯಾರಾಗ್ಯಾವ ನೋಡ್ರಿ. ಅವು ಸಿಗ್ತಾವೋ ಇಲ್ಲೋ ಅನ್ನೋದು ಪರಿಶೀಲನೆ ಮಾಡಿ ನೋಡ್ಕೊಳಕ್ತಾ ಇರಲಿಲ್ಲ ನಾವು. ಸಿಕ್ಕಿದ್ರಂಗಾರೆ ಇಲ್ಲಿ ತನಕ ಯಾರು ಸುಖ ಹೊಂದಿರಿ? ವಿಷಯ ವಸ್ತುಗಳು ಸುಖ ಕೊಟ್ಟು ಬಿಟ್ಟಿದ್ರೆ ಸುಖ ದುಃಖ ಹೊಂದವ್ರು ಯಾರು ಉಳಿತಿದ್ದಿಲ್ಲ. ಯಾರಿಗೂ ನೆಮ್ಮದಿ ಇಲ್ಲ. ಎಷ್ಟು ಗಳಿಸಿರ ಏನಾಗಬೇಕಾಗಿದೆ? ಗಳಿಸಿದ ವಸ್ತುಗಳು ಸುಖ ಕೊಟ್ಟವು ನಿಮ್ಗೆ. ವಿಷಯಗಳನ್ನ ಗಳಿಸಿದೆ, ವಿಷಯಗಳನ್ನ ಭೋಗಿಸಿದೆ, ಆರಾಮದೇನಂದ್ರೆ ಅದರಿಂದ ಆರಾಮಿಲ್ಲ. ಇಲ್ಲ ಅವು ತೃಪ್ತಿ ಇಲ್ಲ. ಹೆಂಗೆ ಅವನ ಸಂಪರ್ಕ ಮಾಡ್ತೀವಿ ಹಂಗಂಗೆ ಹಪ್ಪಿ ಹೆಚ್ಚಕ್ಕಂತ ಹೋಗ್ತೈತಿ. ಬೆಂಕಿಯಾಗಿ ತುಪ್ಪ ಹಾಕಿದ್ರೆ ಸಂಕಟ ಹೋಗ್ಕತೇನ? ಅದನ್ನ ಜಠರಾಗ್ನಿಗೆ ಹಾಕಿರಿ ಹೆಂಗೆ ಹಾಕಿತ್ತು? ಹಸಿದ ಜಠರಾಗ್ನಿಗೆ ಯಾಕ್ರಿ ದೀಪ ಹಚ್ಚಿ ಬರ್ತೀಯ ಅಲ್ಲಿ, ತುಪ್ಪದ ದೀಪ. ಇಲ್ಲಿ ಹಸದವ್ರಿಗೆ ಹಾಕಿದ್ರೆ ಅದ್ರ ಫಲಾರ ನೆನೆಸಿತ್ತು. ಯಾವ ಫಲಾನು ಇಲ್ಲ. ಕಲ್ಲು ಕಟ್ಟಿಗೆ ಮುಂದೆ ಅದನ್ನು ಸುರಿ ಬರ್ತೀನಿ ನ್ಯಾಯ ನೆಕ್ಕಿ ಹೋಗ್ತಾವು. ಹೌದಿಲ್ಲ, ನೆಕ್ಕ್ಯಾರ ಅದಕ್ಕೆ ಹುಚ್ಚಿ ಹೊಡೆದು ಅಭಿಷೇಕ ಮಾಡಿ. ಹೌದಿಲ್ಲ.
ಬಾಗ್ಲ ಹಾಕಿರ್ತಾರ, ಕೀಲಿ ಹಾಕಿರ್ತಾರ ಅಂತ ಹೇಳ್ಬೋದು. ತೆಗೆದು ನೋಡವು ನಾಯಿ ಮೊದಲ ನಾಯಿ ಅಭಿಷೇಕನ ಆಕೈತೆ ಅದಕ್ಕೆ, ಹೌದಿಲ್ಲ? ಅದನ್ನ ಮಾಡ್ಕೊತ ಕುಂದ್ರು. ಅಭಿಷೇಕ ಅಂತ ಬಹಳ ಜನರಿಗೆ ಏನಾರು ಹೇಳಿ, ಅಭಿಷೇಕ ಅಂದ್ರೆ ಮುಳುಗುವಿಕೆ. ಮನಸ್ಸು ತನ್ನ ಮೂಲ ಸ್ವರೂಪದಲ್ಲಿ ಮುಳುಗುವುದಕ್ಕನ ಅಭಿಷೇಕ ಅಂತ. ಪಂಚಾಮೃತ ಅಭಿಷೇಕ ಅಂತ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂತಹ ಈ 5 ಗುಣಗಳಿಂದ ಕೂಡಿದಂತಹದ್ದು ಅದು ಅಮೃತ. ಯಾಕ್ರಿ? ಅಮೃತ ಸಮಾನ ಅಮೃತನ ಕೆಡ್ಲಾರ್ದಂತಹದ್ದು ಅದು. ಅದಕ್ಕೆ ಪಂಚಾಮೃತ ಅಂತ. ಇವು ಆಕಳ ಸೆಗಣ, ಆಕಳ ಯಾಕ್ರಿ ಮೂತ್ರ, ಆಕಳ ತುಪ್ಪ, ಆಕಳ ಮೊಸರು ಕೆಡೋದಿಲ್ಲ ಇವು. ಪಂಚಾಮೃತ ಇದರ ಅಭಿಷೇಕ ಮಾಡೋದು. ಅದು ಶರೀರ ಆರೋಗ್ಯ ದೃಷ್ಟಿಯಿಂದ ಹಚ್ಕೊಂಡು ಸ್ನಾನ ಮಾಡ. ಯಾಕ್ರಿ ಶರೀರ ಚರ್ಮ ರೋಗ ಇವು ಹೊಕ್ಕವು. ಅಲ್ಲ ದೇವ್ರಿಗೆ ಅದನ್ನ ಹಾಕಿ ಹಾಕಿ ಎಣ್ಣೆ ಹೆಚ್ಚಿ ಅದನ್ನ ಅಭಿಷೇಕ, ಜೀರ್ತುಪ್ಪ, ಯಾಕ್ರಿ ಇವೆಲ್ಲ ಕೂಡಿಸಿಡೋದು 8 ದಿನ ಇಡು ಹೊಲಸನ್ನ ಆರಕ್ಕೆ ಅದು ಕೆಟ್ಟ ಹೋಗ್ತಾವಿಲ್ಲ. ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡೋದು ಅಂತಂದ್ರೆ ಅವೆಲ್ಲ ಹೊರಗಿನ ಬಾಹ್ಯ ವಸ್ತುಗಳಿಂದ. ನಿಮ್ಮ ಮನಸ್ಸ ಇದರ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಈ 5 ಲಕ್ಷಣಗಳು ಕೂಡಿದಂತ ಆ ವಸ್ತು ಯಾವುದದ ಅಲ್ಲಿ ಮನಸ್ಸನ್ನ ನೆಲೆಯಾಗಿ ನಿಲ್ಲಿಸೋದು, ಅಲ್ಲಿ ಮುಳುಗಿಸೋದು. ಆತ್ಮಭಾವದಲ್ಲಿ ಮನಸ್ಸನ್ನ ನೆಲೆಯಾಗಿ ನಿಲ್ಲಿಸೋದು. ಅಭಿಷೇಕ ಅಂದ್ರೆ ಮುಳುಗುವಿಕೆ. ಅಲ್ಲಿ ಮನಸ್ಸನ್ನ ಮುಳುಗಿಸ್ಬೇಕು. ಅಂದಾಗ ನಮಗಿದು ಅನುಭವ ಗೊತ್ತು. ಮಾಡಿದ ಪಾಪ ಹಂಗ ಪೋಕಳ್ನಾಗ ಹೋಗ್ತೇನ್ರಿ ಅದು. ಜೀರಾ ಮುಳುಗಿದ್ರೆ ಧೂಪ ದೀಪ ಹಚ್ಚಿರ ಹೋಗ್ತೇನ ಅದು? ಇಷ್ಟು ದಿನ ದೇವ್ರಿಗೆ ದೀಪ ಕೊಟ್ಟು ಬಿಡ್ಕೊ ಹೋಗ್ಬಿಡ್ತದೆ. ಯಾಕ್ರಿ? ಮಾಡಿದ ಪಾಪ ಹೋಗ್ತೇನೆ. ಏನ್ ಮಾಡ್ರು ಹೋಗುದಿಲ್ಲ. ಅದನ್ನ ನೀ ಅನುಭವಿಸಬೇಕಾಗ್ತದೆ. ಅದಕ್ಕೆ ವಿಚಾರದಿಂದ ಮೊದಲು ಹೆಜ್ಜೆ ಇಡು. ನೀ ವಿಚಾರ ಮಾಡಿ ಇದು ಸುಖದಾಯಕವಾದದ್ದು ಯಾವುದು, ದುಃಖದಾಯಕವಾದದ್ದು ಯಾವುದು ವಿಚಾರ ಮಾಡಿ ಹೆಜ್ಜೆ ಇಡು. ವಿಚಾರ ಮಾಡಲಿ ಏನಾರ ಗಸಕಿನ ದುಡುಕಿ ಮಾಡಿದೆ ಅಂದ್ರೆ ಪಶ್ಚಾತ್ತಾಪ ಪಡಬೇಕು. ಅಂಥದ್ದು ಮಾಡಿದಲ್ಲಿ ನಾವು ಬಂದೇವಿ ಅಣುಲಿ ಉಣ್ಣಾಕ. ಗೊತ್ತಿಲ್ಲಕ್ಕೆ ಏನೇನಾರು ಮಾಡಿ. ಅದಕ್ಕೆ ತಿಳುವಳಿಕೆಯಿಂದ ನಾವು ಏನು ಮಾಡಬೇಕು, ಅದನ್ನು ಮಾಡಬಾರ್ದು ಮೊದಲು ತಿಳ್ಕೊ. ಮಾಡಬಾರದ್ದು ಮಾಡಿದೆ ಅಂದ್ರೆ ಆಗಬಾರದು ಹಾಕೊಂಡ್ಕೊಂಡಿರ್ತೈತಿ. ಯದ್ವ ತತ್ವ ಮಾಡ್ಕೊತ ಕುಂತ್ರ ಯದ್ವ ತತ್ವ ಆಕೈತಿ. ಅದಕ್ಕೆ ಬರೋಬ್ಬರಿ ಸರಿಯಾದ ರೀತಿಯಿಂದ ನಡ್ಕೋ. ಇದು ನೀತಿ ಅಂತಾರೆ. ಅದಕ್ಕೆ ನೀತಿ ನಿಯಮಗಳನ್ನು ನೀ ಪಾಲನೆ ಮಾಡು. ಅಂದಾಗ ನೀನು ತಪ್ಪು ದಾರಿ ತುಳಿದಿಲ್ಲ. ವಿಪ್ರ ಬೇರೆ, ಬ್ರಾಹ್ಮಣ ಬೇರೆ, ದ್ವಿಜ ಬೇರೆ. ವೇದಗಳನ್ನು ಅಧ್ಯಯನ ಮಾಡ ವಿಪ್ರ ಅಂತಾರೆ. ಬ್ರಹ್ಮದ ತಿಳುವಳಿಕೆ ಮಾಡ್ಕೊಂಡು ನಮಗೆ ಬ್ರಾಹ್ಮಣ ಅಂತಾರೆ. ಕರ್ಮಗಳನ್ನು ಮಾಡೋರಿಗೆ ದ್ವಿಜ ಅಂತಾರೆ. ದ್ವಿಜ ಅಂದ್ರೆ ಹುಟ್ಟವ ಮತ್ತು ಕರ್ಮಗಳನ್ನು ಮಾಡಿ ಕರ್ಮ ಸಂಚಯ ಮಾಡಿ ಮಾಡಿ ಮತ್ತು ಹುಟ್ಟಿ ಬರವ ನಾವು. ತಿಳುವಳಿಕೆಯಿಂದ ಕರ್ಮ ಮಾಡಿದ್ರೆ ಮೋಕ್ಷ ಆಕತೆ ಅಂತ ತಿಳ್ಕೊಂಡಿರ್ತಾರೆ ಈ ಅರುಚರವರು, ಅರೆಮರುಳರು ಅಂದಾರ. ಪತ್ರಿ ಗಿಡ, ತುಳಸಿ ಗಿಡ ನಿನಗೆ ಮುಕ್ತಿ ಕೊಡ್ತಾವ. ಅವು ಮುಕ್ತಿ ಕೊಟ್ಟಿದ್ರೆ ಅವ್ಯಾಕೆ ಮುಕ್ತ ಆಗಿಲ್ಲ ಹಂಗಾರ? ಆ ಜನ್ಮದಿಂದ ಅವಕ್ಕೆ ಯಾಕೆ ಬಿಡುಗಡೆ ಆಗಿದೆ? ಅವು ಜರ ಸುಖ ತಮ್ಗ ಕೊಡ ಹೊಂದಕ್ಕಾಗ್ಲಿ ನಿನಗೇನು ಕೊಡ್ತಾವ ಅವು? ಮುಕ್ತಿ ಕಲ್ಲು ಅಂತ ಮಾಡ್ಕೊಂಡಿರ್ತಿ, ಅದು ಮುಕ್ತಿ ಕೊಡ್ತೈತೆ ನಿನಗೆ? ಮುಕ್ತಿ ಕಲ್ಲು ಆ ಮುಕ್ತಿ ಮ್ಯಾಗ ನಾಯಿ ಹುಚ್ಚಿ ಹೋಯ್ತಾವನ್ರಿ. ಅದಕ್ಕೆ ಕಾಗಿ ಪಾಗಿ ಲದ್ದಿ ಹಾಕ್ತಾವನ ಅದಕ್ಕೆ ಕಾಗಿ ಗುಬ್ಬಿ.
ಆರಾಮನ್ನು ಯಾವುದರ ಕರ್ಮ ಮಾಡಿ ತಯಾರು ಮಾಡ್ತೀನಿ, ಕರ್ಮಜನ್ಯ ವಸ್ತು ಅಲ್ಲದು. ಆರಾಮ್ ತಯಾರು ಮಾಡಿ ಅನುಭವ ಮಾಡ್ತಿರೋ ಏನು ಇದ್ದಕ್ಕಿದ್ದಂಗೆ ಅನುಭವ ಮಾಡ್ತಿರೋ ಅದನ್ನ? ಯಾವಾಗಲೂ ಇದ್ದದ್ದು ಅದು, ದಿನನಿತ್ಯ ನಾವು ಅದನ್ನು ಅನುಭವ ಮಾಡ್ತೀವಿ, ಬದಲಾವಣೆ ಆಗಿಲ್ಲ ಅದು. ನಿನ್ನ ಕಡೆ ನೀ ಲಕ್ಷ ಕೊಟ್ಟಾಗ ನಿನಗೆ ಅದು ಅನುಭವ ಬರ್ತೈತಿ. ನೀ ಏನಿದ್ದೆ ಅದನ್ನು ಬಿಟ್ಟು ಅಲ್ಲದನ್ನು ನೀನು ತಿಳ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡು ಕುಂತಿ. ನೀ ಯಾರನ್ನು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ, ನಿನಗೆ ದುಃಖ ಅನ್ನೋದನ್ನು ಉಳಿದಿಲ್ಲ. ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪುದರಿದೆ ಅಂತ. ನೀ ಯಾರದನ್ನು ತಿಳುವಳಿಕೆ ಒಳಗೆ ಉಳ್ಕೊಂಡ್ಬಿಟ್ರೆ ನಿನಗೆ ಸಂಸಾರನ ಇಲ್ಲ ಅನ್ನೋದು ಒಳಗೆ ಬಿಡ್ತೈತಿ. ಏನ್ ಇರುವನ್ನು ತಿಳಿಯುವುದಂದ್ರೆ ಅದರಂತೆ ಇರುವುದು. ನೋಯಿಂಗ್ ಇಸ್ ಬೀಯಿಂಗ್ ಅಂತಾರೆ. ತಿಳಿಯುವುದಂದ್ರೆ ಹಂಗೆ ಇರುವಿಕೆಗೆ ಅಂತಾರೆ. ಕರ್ಮ ಅನುಕೂಲೆ ಬುದ್ಧಿ ವಿಷಮಕತೆ ಸಮ ಆಗುದಿಲ್ಲ. ಏನು ಏನೂ ಆಗದಂಗೆ ಇರಕ್ಕೆ ಬರ್ತೈತಿನ? ಏನೂ ಆಗದಂಗೆ ಇದ್ರೆ ನೀ ಆರಾಮನೇ ಇರ್ತಿ. ಏನಾರ ಆಗಕೈತೆ ಆರಾಮ್ ಕಳ್ಕೊತಿ. ಆರಾಮ್ ಅಂದ್ರೆ ಏನಾರ ಕಲ್ಪನಾ ಅನ್ನೋದು, ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ. ಇದಕ್ಕೆಲ್ಲ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಮಾಯೆ ಅಂದ್ರೆ ಇಲ್ಲದ್ದು, ಎಲ್ಲ ಕಲ್ಪನೆಗಳಿಗೆ ಆಧಾರವಾಗಿದ್ದದ್ದು ಅದ ನಿನ್ನ ಸ್ವರೂಪದ. ಕಲ್ಪನೆಗಳ ಬೆನ್ನು ಹತ್ತಿದ್ದ ಸಮಾಧಾನ ಕೆಡಿಸ್ಕೊಂಡೆಲ್ಲೋ. ಭೇದದಿಂದ ನಿಶ್ಚಯವಾಗಿ ಭಯ ಉಂಟಾಕೈತಿ, ಭೀತಿ ಉಂಟಾಕೈತಿ. ಅದಕ್ಕೆ ಭೇದ ಭಾವನೆಯನ್ನು ತೆಗೆದುಹಾಕ. ಏನು ನೋಡಿ ಭೇದ ಮಾಡ್ತೀವಿ? ನಾಮ ರೂಪ ನೋಡಿ ಭೇದ ಮಾಡ್ತೀವಿ. ನಾಮ ಕಲ್ಪಿತ ನಾಮ ರೂಪ ನೋಡಿ ಭೇದ ಮಾಡ್ತೀವಿ. ಅಂದಲ್ಲಿ ಭಯಭೀತಿ ನಿನಗೆ ಹೋಗೋದು. ಈ ಕಲ್ಪಿತ ನಾಮ ರೂಪ ತೆಗೆದು ಹಾಕಿದಾಗ ಯಾವ ಭಯಭೀತನೂ ನಿನಗೆ ಉಳಿದ್ರು ನೋಡಿ. ಈ ಶರೀರ ಹಿಡ್ಕೊಂಡು ನಾನು ನಂದು ಅಂತ ಇದ್ರೆ ಅಭಿಮಾನ ಹಿಡ್ಕೊಂಡು ಕುಂತೀವಿ. ಎಚ್ಚರಿಕೆ ಒಳಗೆ ಅಷ್ಟೇ ಇದು, ಕನಸಿನೊಳಗೂ ಇದಿಲ್ಲ, ನಿದ್ದೆ ಒಳಗೂ ಇದಿಲ್ಲ ಅಂತ. ಅವಾಗ ಅದಕ್ಕೆ ನಾನು ಅಂತ ಅನ್ಕೊಂಡಿದ್ದೆ. ಒಂದು ವಸ್ತುವೊಳಗೆ ತೂರು ಎಡಗುವುದಿಲ್ಲ. ಇದು ನೀ ಹಂಗೆ ಕೇಳು. ಎರಡೆಂಬುದು ಎಲ್ಲಿ ಬಂತು ಅಲ್ಲಿ ಭೇದ ಬಂತು ನೋಡ್ರಿ, ಅದು ದುಃಖ. ಏಕ ಸುಖಿ ಇದು ದುಃಖಿ ಅಂತ. ಅದ್ವೈತ ಮೇವಾ ಭಯಂ ಅಂತ. ಎರಡನ್ನೋದು ಎಲ್ಲಿಲ್ಲ ಅಲ್ಲಿ ಭಯಭೀತಿ ಇಲ್ಲ ಅಲ್ಲಿ. ಎಲ್ಲ ಭೇದಗಳು ಎಲ್ಲ ನಿನ್ನ ಕಲ್ಪನಾದೊಳಗದಾವು. ಅವು ಕಲ್ಪನಾ ಎಲ್ಲ ಅಡಗಿದಾಗ ಭೇದನ ಉಳಿದಿಲ್ಲ ನೀನು. ಅದಕ್ಕೆ ಕಲ್ಪನಾರಹಿತ ಆಗಿರ್ಲಿಕ್ಕೆ ಪ್ರಯತ್ನವನ್ನು ಮಾಡು. ಅಭೇದದ ಸ್ಥಿತಿ ನಿನಗೆ ಅನುಭವ ಕೊಡ್ತದೆ. ಸುಖದಿಂದ ಇರಕ್ಕೆ ಯಾರು ಬರ್ತೀರಿ ಹೇಳ್ರಿ? ಸುಖದಿಂದ ಇರಕ್ಕೆ ಬರು ಅಂದ್ರೆ ಏನು? ಎಲ್ಲ ಅಭಿಮಾನ ಕೈ ಬಿಟ್ಟಿರುದ್ರಿ. ತುಂಬ್ಕೊಂಡು ಕುಂತಿಯಲ್ಲ, ನೀನು ಅಲ್ಲದನ್ನೆಲ್ಲ ಮನಸ್ಸಿನೊಳಗೆ ಅದನ್ನೆಲ್ಲ ಕೈ ಬಿಡೋದನ್ನ. ಏನು ಅದನ್ನೆಲ್ಲ ಕೈ ಬಿಟ್ಟು ಅದ್ರ ನೀ ಆರಾಮನ ಅದಿ ಅನ್ನೋದು ಅನುಭವ ಬರ್ತೈತಿ. ನೆಲ್ಲ ಹಿಡ್ಕೊಂಡು ಕುಂತಿಯಲ್ಲ, ಕಲ್ಪಿಸ್ಕೊಂಡದ್ದನ್ನ ಹಿಡ್ಕೊಂಡು ಕುಂತಾಗ ನಿನಗೆ ಇದು ಅನುಭವ ಬರುವುದು. ನಾನಾ ದೇವರಿದ್ದೇನೆ ಅನ್ನೋ ಅನುಭವ ನೀನು ಬರ್ಬೇಕಂದ್ರೆ ಕಲ್ಪಿಸ್ಕೊಂಡದ್ದೆಲ್ಲ ಕೈ ಬಿಡು. ನಾ ದೇವರಲ್ಲ ಅಂತ ತಿಳ್ಕೊಂಡು ದೇವ್ರ ಅಲ್ಲದಕ್ಕೆ ನಡ್ಕೊಳಕ್ ಹೋಗ್ತೀವಿ. ದೇವ್ರಿಗೆ ಹೊಕ್ಕೇನ ದೇವ್ರಂತ ಎದಕ್ಕಾರ ಹೊಕ್ಕೇವ? ದೇವ್ರ ಇಟ್ಟೇನ ದೇವ್ರಂತ ಏನಾರ ಇಟ್ಟೇವ? ಹೌದಿಲ್ಲ. ಯಾವ್ದಾರ ಒಂದು ಗೊಂಬೆ ಇಟ್ಕೊಂಡು ಕುಂತಿ, ಆಕಾರ ಇಟ್ಕೊಂಡು ಕುಂತಿ ದೇವ್ರಂತ. ದೇವ್ರ ಆಕತ್ತೇನ? ಇಲ್ಲಿ ಚಂದಾಚಾಯ ಮಾಡ್ಕೊಂಡ್ ಬಂದ್ ಕುಂತ್ರ ಯಾರ ನೋಡ್ಬೇಕು ನಿನ್ನಲ್ಲಿ? ಅಧ್ಯಾತ್ಮ ನೋಡಗಿತ್ತದ ಚಂದಾಚಾಯ. ಚಂದಾಳ ಗೊಂಬಿ ಬಂದಾವ ಇಲ್ಲಿ ಅಂತ ತಿಳ್ಕೊಂಡಿರ್ತಾರೆ. ಎಲ್ಲ ಚಂದಾಚಾಯ ತೆಗೆದು ಹಾಕೋದ್ರಿ. ಚಂದಕ್ಕೆ ಬಿದ್ದೆ ಅಂದ್ರೆ ಚೌಗೆಟ್ಟು ಹೋಗಿರಿ ನೀವು. ಹಸಿಗೇಡಿ ತಂದು ಮನೆಯಾಗಿಟ್ರಿ. ಇದು ಚಂದಾಚಾಯ ಮಾಡ್ಕೊಂತ ಬಂದ್ ಕುಂತ್ರೆ ಯಾರು ನೋಡ್ಬೇಕು ನೀನು ಇಲ್ಲಿ?
ಅದ್ರ ಕಡೆ ಲಕ್ ಹೋಗಿಲ್ಲ, ನಾಮರೂಪಗಳಿಗೆ ಲಕ್ ಕೊಡೋದ, ಕೇವಲ ಇರುವಿನ ಕಡೆ ಲಕ್ ಕೊಟ್ಟ ಅದ್ರ ಲಾಭ ತಗೋಬೇಕಾಗೈತಿ ನಾವು. ಚಂದ ಎಷ್ಟು ದಿನ ಇರ್ತೈತಿ ಅದ, ಅಳಿಸಿ ಹೋಗತಿಲ್ಲ, ಅದು ಕೆಟ್ಟು ಹೋಗೋದು, ವಿಕಾರ ಆಗಿ ನಾಶ ಆಗಿ ಹೋಗತಿ. ದೇವ್ರಂದ್ರೆ ಅರಿವು, ಜ್ಞಾನ, ತಿಳುವಳಿಕೆ. ತಿಳುವಳಿಕೆಗೆ ಅಭಿಷೇಕ ಮಾಡ್ತೀರಿ. ತಿಳುವಳಿಕೆಗೆ ಅವಯವ ಅದಾವನ ಅದನ್ನು ತೊಳ್ಯಾಕ. ಶರೀರಕ್ಕೆ ಅವಯವ ಅದಾವ, ಶರೀರದ ಅಭಿಷೇಕ ಮಾಡಕಟ್ಟಿಲ್ಲ. ದೇವರಿಗೆ ಅಭಿಷೇಕ, ದೇವರಿಗೆ ಅವಕ್ಕೂ ಇಂದ್ರಿಯಗಳದಾನು, ಕೈ ಕಾಲು ಅದಾನು ಅವಕ್ಕೆ. ಈ ಶರೀರ ಭಾವ ಗಟ್ಟಿ ಹಿಡ್ಕೊಂಡು ಬಂದ್ಬಿಟ್ಟೇವ್ ನಾವು. ಇದು ಕರ್ಮದಿಂದ ಆದದ್ದು, ಇದು ಕರ್ಮ ವಿಷರದೇಳಿಗೆ ಶರೀರ. ಇದು ಉಳಿದಿಲ್ಲ, ಅನಿತ್ಯವಾದದ್ದು ಅದು. ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿಟ್ಟರು ಒಂದಿಲ್ಲ ಒಂದು ರೋಗಿಗೆ ತುತ್ತಾಗಿ ಹೋಗುವುದಂತ ಗ್ಯಾರಂಟಿನೇ ಇದೆ. ಆದ್ರೆ ನಿನ್ನ ಇರು ಏನೈತಲ್ಲ, ಅದಕ್ಕೆ ಯಾವ ಬ್ಯಾನೂ ಇಲ್ಲ. ಆನಂದಮಯವಾದಿರು ಅದು ಯಾವುದೇ ಕರ್ಮದ ಫಲ ಅಲ್ಲ. ಅದು ಯಾವಾಗಲೂ ಸುಖರೂಪವಾದಂಥದ್ದು ವಸ್ತು. ಅದ್ರ ಕಡೆ ಲಕ್ಷ ಕೊಟ್ಟರೆ ನಿನಗೆ ನೆಮ್ಮದಿ ಇರ್ತೈತಿ. ಬ್ರಹ್ಮದಲ್ಲಿಯ ಸುಖ ಸಂಸಾರದಲ್ಲಿಲ್ಲ. ಸಂಸಾರದಾಗ ಸುಖ ಸಿಗ್ತೈತಿ ಅಂತ ಯಾರು ಹೇಳಿ ನಿನಗೆ? ಸಂಸಾರ ಅಂದ್ರೆ ಏನು? ಬದಲಾವಣೆ ಆಗುದು. ಸಂಸಾರತಿ ಇತಿ ಸಂಸಾರ, ಬದಲಾವಣೆ ಹೊಂದೋದು ಎಲ್ಲ ಅದು ಸಂಸಾರ. ಅದನ್ನು ಅವಲಂಬಿಸಿಕೊಂಡು ನಾವು ಎಲ್ಲರೂ ಸಂಸಾರಿಗಳು. ನಾವು ಬದಲಾವಣೆ ಆಗುದನ್ನೆಲ್ಲ ಕೈ ಬಿಡು ಅಂದಾಗ ನಿನಗೆ ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಅನುಭವ ಕೊಡ್ಬೇಕು. ಸಂಸಾರದ ಸುಖ ಐತೆ ಅಂತೆಲ್ಲ ತೋರಿಕೆದು, ಅದು ಕಲ್ಪಿತ, ಅದು ಕ್ಷಣಿಕವಾದದ್ದು. ಅದಕ್ಕೆ ಬಲಿ ಹಾಕೊಂಡು ಕುಂತಿಯಲ್ವ. ಕ್ಷಣಿಕ ಸುಖಕ್ಕಾಗಿ ಶಾಶ್ವತ ಸುಖ ಕಳ್ಕೊಂಡೆಲ್ವ. ಈ ತೋರಿಕೆ ಸುಖ ಅಂತೀರಲ್ಲ, ಅದು ಕೂಡ ನಿನ್ನದನ, ಅದು ನಿನ್ನಲ್ಲೇ ಇದ್ದದ್ದು, ಅದು ನಿನ್ನ ಬಟ್ಟೆ ಅದ, ಇಲ್ಲೇ ಇಲ್ಲ. ನಾವು ಏನದೇವಿ ಅದ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಗದ್ಲೆಯಲ್ಲಿ ಬರ್ತೈತ್ರಿ. ನೀ ಏನಿದ್ದಿ ಬಿಟ್ಟಿ ಅಲ್ಲದಕ್ಕೆ ನಾನು ನಂದು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೆ ಅಲ್ವ. ಅಪ್ಪ ಅವ್ರು ಅಂದಿದ್ರು, 4 ವೇದಗಳ ಅರಕ್ ತೆಗೆದ ಕುಡಿಸಿದ್ರೆ ಕುಡಿಯೋದು ಬಿಟ್ಟು ನಾಚ ನೋಡಕ್ ಹೊಂಟ್ರಿ ಅಲ್ವ. ಹಾಡೋದು ಬಾರಿಸೋದು ಪೇಟೆಗೆ ಕುಳಿತಲಿಗೆ ಬಿಟ್ಬಿಟ್ಟು ಅಲ್ಲಿ ಹೊಂಟ್ರಿ. ವೇದಗಳ ಸಾರವನ್ನು ಅರಕ್ ತೆಗೆದು ಕುಡಿಸಿದ್ರೆ ಒಲ್ಲೆ ಎತ್ತೀರಿ. ನೀನ ಅಮೃತ ಸ್ವರೂಪ ಇದ್ದಿ, ತಿಳ್ಕೊಂಡು ಉಳ್ಕೋಪ, ನಿನ್ನ ಬಿಟ್ಟು ಅದಿಲ್ಲ, ಅನ್ಯವಾಗಿ ಹುಡುಕಬೇಡ, ಸುಳ್ಳ ದನಿ ಬೇಡ ಅಂತ ಎಷ್ಟು ಅನುಭವ ಕೊಡುವಂಗೆ ಹೇಳಿದ್ರು. ವೇದ ರಹಸ್ಯದ ಸಾರವನ್ನ ಬಿಚ್ಚಿಟ್ರ ತಿಳ್ಕೊಳ್ಳಿಲ್ಲ, ಯಾರು ಏನ್ ಮಾಡೋದು? ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ದಂಗೆ ಆಗೈತಿ, ಬುದ್ಧಿ ಕಳ್ಕೊಂಡ್ಬಿಟ್ಟೈತಿ, ಗೆದ್ದು ಹೆಚ್ಚಿಬಿಟ್ಟೈತಿ ಬುದ್ಧಿ. ವಿರತಿ ಬರೋ ಪುರುಷೋತ್ತರೆ ನಿನಗೆ ಸಮಾಧಾನ ಶಾಂತಿ ಇರ್ತೈತಿ ನೋಡ್ರಿ. ಹೊರಕಡೆಗೆ ಬಂದ ಕೂಡಲೇ ಮಕ ಗಂಟು ಹಾಕ್ತಿಲ್ಲ. ಹೊರಕಡೆಗೆ ಬಂದವನ ಲಕ್ಷಣ ಹೆಂಗಿರ್ತೈತಿ, ಹೆಂಗೆ ಮಕ ಮುಚ್ಚಿಟ್ಕೊಂಡು ಹೋಗಿರು. ಹಂಗೆ ವೈರಾಗ್ಯ ಬರೋ ಪುರುಷೋತ್ತರೆ ನಿನಗೆ ಶಾಂತಿ. ಆ ಕಳನ ಬೇರೆ ಇರ್ತೈತಿ, ವೈರಾಗ್ಯ ಉಳ್ಳವನ ಲಕ್ಷಣನ ಬೇರೆ ಇರ್ತೈತಿ. ಬಿಟ್ಟು ನೋಡು ಹೆಂಗಿರ್ತೈತಿ ನಿನ್ನ ಕಳ ಹೆಂಗಿರ್ತೈತಿ. ಹಂಗೆ ವೈರಾಗ್ಯ ಬಂದ್ರೆ ಶಾಂತಿ ತಾನ ಪ್ರಕಟ ಆಕತಿ. ಅದೇ ಸಂಪತ್ತು. ವೈರಾಗ್ಯನ ಸಂಪತ್ತು, ವಿರತಿನ ಸಂಪತ್ತು, ದುಡ್ಡನೇ ಸಂಪತ್ತಲ್ಲ. ವಿವೇಕ ವೈರಾಗ್ಯಗಳಿಂದ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿಸಿ. ಇದೇ ನಾವು ಮಾಡಬೇಕಾದಂಥ ಕರ್ತವ್ಯ, ಅಂತಃಕರಣ ಸ್ವಚ್ಛ ಮಾಡ್ಕೋದು. ಯಾರ ಅಂತಃಕರಣ ಸ್ವಲ್ಪ ಉಳಿದಂತೆ ವಾಸನೆಗಳನ್ನ ನಾಶ ಮಾಡಿಕೊಂಡು ಸ್ವಚ್ಛ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಭಾಳ ತಿಳಿದಿಲ್ಲ. ಏನು ಕಪ್ಪನ ಅದು ಅನುಭವ ಗೊತ್ತೈತೆ ನಮ್ಗೆ.
ಯಾರ ಅಂತಃಕರಣ ಪರಿಶುದ್ಧಿ ಐತಿ ಅವ್ರಿಗೆ ಇದು ಅನುಭವ ಬರ್ತೈತಿ. ಇನ್ನು ವಾಸನಾದಿಗಳನ್ನ ಇಟ್ಕೊಂಡು ಕುಂತವಂಗ ಅದು ಎಂದೂ ಅನುಭವ ಬರೋದಿಲ್ಲ. ಇದಕ್ಕೆ ಕ್ರಿಯಾಗಟ್ಟಿ ಅಂತಾರೆ. ಅಂದ್ರೆ ನಡತಿ ಗಟ್ಟಿ ಇರ್ಬೇಕು, ಆಚಾರ ಗಟ್ಟಿ ಇರ್ಬೇಕು. ಕ್ರಿಯಾಗಟ್ಟಿ ಅಂದ್ರೆ ಇವತ್ತಿ ಉಣ್ಣೆ ಅಂದ ಅದಲ್ಲ. ಬೂದಿ ಕಲಿಸಿದ್ದ ಯಾಕ್ರಿ, ಶಗನ ಸುಟ್ಟು ಬೂದಿ ಮಾಡಿ ಉಂಡಿ ಕಟ್ಟಿದ್ದ, ಅದು ಕ್ರಿಯಾಗಟ್ಟಿ ಅಲ್ಲ. ಇನ್ನು ಆಚರಣೆ ಗಟ್ಟಿ ಇರ್ಬೇಕು ನೋಡ್ರಿ. ಏನ್ ಭದ್ರ ಇರ್ಬೇಕು. ನಾನು 1000 ಮಂದಿ ಸುಂದರಗಳಂತ ಹೆಂಗಸೂರ ಮಧ್ಯೆ ಕೂಡಿಸಿದ್ರು ನಿನ್ನ ಮನಸ್ಸು ವಿಕಾರ ಆಗ್ಬಾರ್ದು. 1000 ಮಂದಿ ರೂಪಗಳ ಪುರುಷರ ಮಧ್ಯದಲ್ಲಿ ಕೂಡಿಸಿದ್ರು ಆಕಿ ಮನಸ್ಸು ಕದಲಬಾರ್ದು. ಇದಕ್ಕೆ ಕ್ರಿಯಾಗಟ್ಟಿ ಅಂತ. ನಿನ್ನ ಆಚರಣೆ ಗಟ್ಟಿ ಇರ್ಬೇಕು ಅಂತ. ಏನ್ ಅವಾಗ ನಿನಗೆ ಇದು ಅನುಭವ ಬರ್ತೈತಿ ನೋಡಿ, ಅಂತಃಕರಣ ಸ್ವಚ್ಛ ಆಕೈತಿ. ಏನು ಕಂಡದಕ್ಕೆಲ್ಲ ಹಂಗಾಗಿ ಯಾವ್ದು ಬೇಕತ್ತ ಇಂದ್ರಿಯಗಳ ಮಜಾ ಮಾಡ್ಕೊಂತ ಹೊಂಟೆ ಅಂದ್ರೆ ಎಲ್ಲ ದಾರಿ ತಪ್ಪಿ ಬಿಡ್ತಿ, ಇದ್ದ ಸಮಾಧಾನ ಕೆಡಿಸ್ಕೊಂಡ್ಬಿಡ್ತಿ, ನೆಮ್ಮದಿ ಅನ್ನೋದು ಉಳಿದಿಲ್ಲ ನೀನು. ವಿಕಾರ ಹೊಂದುವಂಥ ಪ್ರಸಂಗಗಳ ಜೀವನದೊಳಗೆ ಭಾಳ ಬರ್ತಿರ್ತಾವ. ಅಂತಹ ಪ್ರಸಂಗದಲ್ಲೇ ಯಾರ ಮನಸ್ಸು ವಿಕಾರ ಹೊಂದುವುದಿಲ್ಲೋ ಅವ್ರಿಗೆ ತೀರರು ಅಂತಾರೆ. ಸಚ್ಚಿದಾನಂದ ಇರುವಿನ ಕಡೆಗೆ ಯಾರ ಮನಸ್ಸು ನಿರಂತರವಾಗಿ ಹರಿತಿರ್ತತಿ ಅವ್ರಿಗೆ ಬ್ರಹ್ಮಚಾರಿಗಳು ಅಂತಾರೆ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ. ಬ್ರಹ್ಮನ ಕಡೆಗೆ ವೃತ್ತಿ ಯಾವ್ದು ಹರಿತಿರ್ತತಿ ಯಾವಾಗಲೂ ಬ್ರಹ್ಮಾಕಾರ ಆಗಲಿಕ್ಕೆ ಪ್ರಯತ್ನ ಮಾಡ್ತಿರ್ತೈತಿ, ಅವಾಗ ಬ್ರಹ್ಮಚಾರಿ ಅಂತಾರೆ. ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದಿಂದ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳಿಕ್ ಬರ್ತೈತಿ ನೋಡ್ರಿ. ರಾಗದ್ವೇಷಗಳ ನಿನ್ನ ವೈರಿಗಳವೆಲ್ಲ. ಪರಿಪಂಥಿನ ಅಂದ್ರೆ ವೈರಿಗೆ ಅಂತಾರೆ. ಯಾರು ಇಹದಲ್ಲಿ ಭೇದವನ್ನು ಕಾಣ್ತಿರ್ತಾರೆ ಅವರು ನಿಶ್ಚಯವಾಗಿ ದುಃಖವನ್ನು ಹೊಂತಾರೆ. ಅವರು ನಾನಾ ಬಗೆಯ ಹೀನ ಜನ್ಮಗಳನ್ನು ತಾಳ್ತಾರೆ. ಇಹ ನಾನಾ ಏವ ಪಶ್ಯತಿ ಮೃತ್ಯುಶ್ರ ಮೃತ್ಯುಂ ಗಚ್ಚತಿ ಅಂತ. ಹಿತಾಹಿತ ತಿಳುವಳಿಕೆ ನಮಗೆ ಬಂದತೆ ಅನ್ನೋದ್ರ ಗುರುತು ಏನಪ್ಪಾ ಅಂದ್ರೆ ಜಗತ್ತಿನ ಯಾವ ವಿಷಯ ವಸ್ತುಗಳಲ್ಲಿಯೂ ಆಸಕ್ತಿ ಇಲ್ಲದಂಗಾಗೋದು. ಏನೂ ಎದರಾಗೂ ಆಸಕ್ತಿ ಇಲ್ಲ ನಮ್ಗೆ. ಯಾವಾಗ ವಿವೇಕವಂತ ಯಾಕೆ ಇವೆಲ್ಲ ತೋರಕ್ಕವು ಅನಿತ್ಯದವಂತ ಹೇಳೋದು, ಅದ್ರ ಬಗ್ಗೆನೂ ಆಸಕ್ತಿ ವಹಿಸಕ್ಕೆ ಹೋಗೋದಿಲ್ಲ. ಅದ ವೈರಾಗ್ಯ ಬಂದದ ಗೊತ್ತು. ಮನಸ್ಸಿನಲ್ಲಿಯ ಭೋಗ ವಾಸನೆಗಳ ನಾಶ ಆಗದ ಹೊರತು ನಮಗೆ ಸಮಾಧಾನ ಶಾಂತಿ ದೂರದ ಮಾತು. ಒಳಗೆ ವಾಸನ ಹಂಗೆ ಇಟ್ಕೊಂಡು ಎಲ್ಲ ಬೇಕಂತ ಸಮಾಧಾನ ಶಾಂತಿಯಲ್ಲಿರ್ಬೇಕ್ರಿ. ವಾಸನ ಪೂರ್ಣ ನಾಶ ಆದಾಗ ನಮಗೆ ಅದು ಅನುಭವ ಬರ್ತದೆ ಪ್ರತಿಯೊಬ್ಬರಿಗೆ. ಅದಕ್ಕೆ ವಿವೇಕದಿಂದ ಇವೇನು ವಾಸನೆಗಳದಾವಲ್ಲ ಸುಪ್ತ ರೀತಿ ಒಳಗದಾವ, ಪ್ರಸಂಗ ಬಂದಾಗ ತಲೆ ಕೆಳಗೆ ಮಾಡ್ತಾವೆ, ಎಂತೆಂಥವ್ರನ್ನ ಬಿಡುದಿಲ್ಲ, ನೆಮ್ಮದಿ ಎಲ್ಲ ಕೆಡಿಸಿ ಬಿಡ್ತಾವ. ಕೋಟಿ ಜಪ ಮಾಡ್ಕೋತ ಕೂತ್ರೆ ವಾಸನ ಹೊಕ್ಕವ ನಾವು. ಜಪ ಮಾಡದೇ ಇರೋದ್ರಿಂದ ವಾಸನಾದಿಗಳು ತಯಾರಾಗಿಲ್ಲ. ಹಂಗಾಗಿ ಜಪ ಮಾಡಿದ್ರೆ ಅವು ಹೋಗಿ ಬಿಡ್ತಿದ್ವು. ತಪ್ಪು ತಿಳುವಳಿಕೆಯಿಂದ ಆಗ್ಯಾವು. ಅದು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಬುದ್ಧಿಯನ್ನು ಸಮಸ್ಥಿತಿಯೊಳಗೆ ಇಡ್ಲಿಕ್ಕೆ ಹೊರಗಿನ ಸಾಮಾನು ಏನೂ ಬೇಕಾಗಿಲ್ಲ. ಬುದ್ಧಿಯೊಳಗೆ ನಿದ್ರೆಯೊಳಗೆ ಬುದ್ಧಿ ಸಮ ಇರ್ತದೆ ಅಂದಾಗ ಅದ್ರ ಕಡೆ ಲಕ್ಷ್ಯ ಹೋದಾಗ ಆ ಸಮಸ್ಥಿತಿ ಅನುಭವ ಬರ್ತೈತಿ. ಅದ ಯೋಗ. ಸಮತ್ವಂ ಯೋಗ ಉಚ್ಯತೆ ಅಂದ್ರೆ ಯೋಗ ಅಂದ್ರೆ ಸಮವಾದ ಇರುವಿನ ಕಡೆ ಲಕ್ಷ್ಯ ಕೊಡೋದ ಯೋಗ. ಇದು ವಿಷಮದ ವಿಷಯ ವಸ್ತುಗಳೆಲ್ಲ ವಿಷಮದ, ಅದರ ಕಡೆ ಲಕ್ಷ್ಯ ಹೋತಂದ್ರೆ ನಿನಗದು ಅದು ಯೋಗ ಅಲ್ಲ, ಭೋಗದ. ಹೊರಗಿನ ಸಾಮಾನ್ಯ ಯಾವ ಅದಾವನ ಅಲ್ಲಿ ಆನಂದ ಅನುಭವಕ್ಕೆ ಬಂದಾಗ ಯಾರಿಗೆ ಆರಾಮ ತನ್ನಲ್ಲಿ ಅನ್ನೋದು ಖಾತ್ರಿ ಆಗಿರ್ತೈತಿ ಅವನಿಗೆ ಹೊರಗಿಂದ ಏನು ಬೇಕಾದ ನೋಡಿದ್ರು ಸುದ ಅವನಿಗೆ ಮನಸ್ಸು ಚಂಚಲ ಆಗೋದು. ಏನಾರಾಗೋದು ಭಾಳ ಹಗರ್ರಿ.
ಏನೂ ಆಗದೇ ಇರುವುದು ಭಾಳ ಕಠಿಣ ಆಗಿದೆ. ಯಾವ ಜೀವನ ವೃತ್ತಿ ಅವಿಕಾರಿಯಾದಂಥ ಇರುವಿನ ಕಡೆಗೆ ಹರಿತಿರ್ತೈತಿ, ಅವರ ಮನಸ್ಸು ವಿಕಾರ ಆಗೋದಿಲ್ಲ ನೋಡ್ರಿ. ನೀವು ಅಲ್ಲದ್ದನ್ನು ಜನ್ಮ ಜನ್ಮಾಂತರ ಹಿಡ್ಕೊಂತ ಬಂದಿರಿ, ನೀವು ಅಂದಲ್ಲೇ ಹಣೆ ಬರ ಹಿಂಗಾಗೈತಿ. ಚಿಂತೆ ಮಾಡಲಿಕ್ಕೆ ಯೋಗ್ಯವಾದದ್ದು ಅಂದ್ರೆ ಯಾವುದು? ಆತ್ಮಬಂಧ. ಎಲ್ಲದ್ದು ಅನಾತ್ಮ ಚಿಂತನೆ ಒಳಗೆ ಕಾಲು ಕಳಿಬಾರ್ದು ನೋಡ್ರಿ. ಮತ್ತೆ ಹೀನ ಸ್ಥಿತಿಗೆ ಒಯ್ದು ಹಸ್ತೈತಿ. ಅನಾತ್ಮ ಚಿಂತನೆ ಒಳಗೆ ಕಾಲು ಕಳೆದ ಇಷ್ಟೆಲ್ಲ ಗದ್ದಿಗೆ ಗೊಂಬಿಗೆ ನಡ್ಕೋತೇವೆ ಅಂತೀರಲ್ಲ, ಆರಾಮ್ ನಿಮ್ಮ ತಲೆಯಾಗ ತುಂಬತೈತೇನೆ ಅದು ಗದ್ದಿಗೆ? ನಿನ್ನೊಳಗೈತಿ, ನಿನಗೆ ಬೇಕಾದದ್ದು ಗದ್ದಿಗೆ ಗೊಂಬೆ ಆಗಿಲ್ಲ. ನಿನ್ನನ್ನು ತಿಳಿಯವ್ರು ಯಾರ್ದಾರ ಇಲ್ಲ, ನೀನ ಎಲ್ಲವನ್ನ ತಿಳಿಯವ. ತನ್ನ ಬಿಟ್ಟುಕೊಟ್ಟು ಇಲ್ಲದ್ದ ಏನಾರ ಬರ್ಕೊಂತ ಏನಾರ ಹೇಳ್ಕೊಂತ ಕುಂತ್ರ ಆಗುದೇನ್ರಿ? ನಿನ್ನ ಬಿಟ್ಟು ಏನಾರ ಐತೆ ನೋಡ್ಕೋ. ಅದಕ್ಕೆ ನಿನ್ನನ್ನು ನೀ ಮೊದಲು ತಿಳ್ಕೊ, ತನ್ನ ಮೊದಲಿರ್ಬೋದು. ನಿನ್ನನ್ನು ಅನುಸರಿಸನ ವೇದಗಳು, ಉಪನಿಷತ್ತುಗಳು, ಗುರುಗಳು ಎಚ್ಚರಿಕೆ ಕೊಡುವಂತ ಬಂದ. ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳುವಂಥ ಪ್ರಯತ್ನ ನಿರಂತರ ನಡಿಬೇಕು ನೋಡಿ. ಯಾವುದಾದ್ರೂ ಸ್ವತಃ ನಾವು ಖಾತ್ರಿ ಮಾಡ್ಕೊಂಡಾಗ ಹೊಳಿದ್ರಿ ಅದು. ಅವಾಗ ಅಲ್ಲಿ ಮಠ ನಮಗೇನು ಉಪಯೋಗ, ಪ್ರಯೋಜನಕ್ಕೆ ಬರುವುದಿಲ್ಲ. ಈ ಲೋಕದ ಮತ್ತು ಪರಲೋಕದ ಬಗ್ಗೆ ಏನ ಕರ್ಮಗಳನ್ನು ಮಾಡ್ತೇವೆ ಅಂತೀರಲ್ಲ, ಅದು ತಾಪದಾಯಕ. ಇದು ಹೊಳೆವಲ್ದು ನಮಗೆ. ಅವಾಗ ಹೊಳೆದರೆ ಮಾಡೋದು ಕೈ ಬಿಡ್ತಾನೆ. ಇಹಲೋಕ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತೋದಿಲ್ಲ. ಅದರ ಸಂಬಂಧ ತಿಳಿದವರು ಅದರ ಕರ್ಮ ಸಂಚಯವನ್ನು ಮಾಡಕ್ಕೆ ಹೋಗೋದಿಲ್ಲ. ಸ್ವರ್ಗ ಲೋಕಾದಿಗಳನ್ನು ಹೊಂದಬೇಕು, ಪುಣ್ಯ ಕರ್ಮಗಳನ್ನು ಮಾಡಬೇಕು ಅಂತವನ್ನೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ಅದರ ಬಗ್ಗೆ ಉದಾಸೀನತೆಯನ್ನು ಹೊಂತಾರ. ಏನ್ ಮತ್ತು ಜನ್ಮ ಜನ್ಮ ಅಂತ ತಿರುಗಬೇಕಾಗಿದೆ. ಅದು ತಾಪದಾಯಕದ ಅನ್ನೋದು ಹೊಳಿಬೇಕಲ್ಲ, ಹೊಳೆದ್ರೆ ಕೈ ಬಿಡ್ತಾನೆ ಅದನ್ನು. ಯಾವುದೇ ಕರ್ಮದ ಫಲ ಅನಿತ್ಯ ಐತಿ ಮತ್ತು ದುಃಖದಿಂದ ಕೂಡೈತಿ. ಏನ್ ಹೊಟ್ಟಿ ತುಂಬಿ ಸುಖ ಹೊಂತೇವೆ ಅಂತೀರಲ್ಲ, ಯಾರು ಸುಖ ಹೊಂದಿರಿ ಹೇಳ್ರಿ? ಅದು ಎಂದೂ ತುಂಬುವುದಲ್ಲ, ಅದು ಹೊಟ್ಟಿ ಬ್ರಹ್ಮ ಕಪಾಲ. ಅದನ್ನು ತುಂಬಸಾಕ ಯಾರಿಗೂ ಆಗಿಲ್ಲ. ಏನ್ ಇಲ್ಲಿ ತನಕ ಅದನ್ನ ಮಾಡಿದೆಲ್ಲ, ಹೊಟ್ಟಿ ತುಂಬಿಸಿ ಸುಖ ಹೊಂದಿದ್ದೇನೆ ವಿಷಯಗಳ ಮುಖಾಂತರವಾಗಿ. ಸುಖದ ಸಂಗ್ರಹ ಏನಾರು ಮಾಡಿದೇನ? ಅವನು ಗಳಿಗೆಸ್ದಂಗೆ ಸುಖದ ಪ್ರಮಾಣ ಹೆಚ್ಚಾಕೈತೆ, ದುಃಖದ ಪ್ರಮಾಣ ಹೆಚ್ಚಾಕೈತೆ ನೋಡ್ಕೋರಿ. ಹಂಗ ನಿನ್ನ ಬೇಳೆ ಎಲ್ಲ ಎದಕ್ಕೆ ಕಳೆದ ಹೇಳು? ವಿಷಯ ಸಂಗ್ರಹ ಮಾಡಕ್ಕೆ ಹೋದಿಲ್ಲ. ಧನ ಕನಕಾದಿಗಳನ್ನು ಸಂಗ್ರಹ ಮಾಡ್ಬೋದು, ಏನ್ ಆದ್ರೆ ವಿಷಯಗಳ ಆರಾಮಿನ ಸಂಗ್ರಹ ಮಾಡಿ ಇಟ್ಕೊಳಕಾಕೈತೇನು? ಅದು ಯಾರ ಕೊಡ್ತುಗಳು ದೀನ್ಸನ ಅದು. ಏನ್ ಇಂದ್ರಿಯ ಸಂಪರ್ಕದಿಂದ ತೋರುವಂತ ಸುಖ ಉಳ್ದೈತೇನೋ ನೋಡ್ಕೋರಿ ನಿಮ್ಗೆ. ಅದು ಅನಿತ್ಯವಾದದ್ದು ಮತ್ತು ದುಃಖವನ್ನು ಕೊಡ್ತೈತೆ, ಬೇಸರಿಕೆನ ಕೊಡ್ತೈತಿ. ಸಾಕಷ್ಟು ದುಃಖ ದುಮ್ಮಾನದಿಂದ ಕೂಡೈತೆ ಅದು ವಿಷಯೇಂದ್ರ ಸಂಪರ್ಕ ಭೋಗ. ಮತ್ತು ಅದನ್ನ ಹೊಂದಬೇಕಂತ. ಕಾಮ ಯಾವಾಗ ನಾಶ ಆಯ್ತೀವೋ ಆವಾಗ ಮುಗಿದು ಹೋಯ್ತು ನಿನ್ನ ಕೆಲಸ. ಕಾಮನ ಕಾಟ ತಪ್ಪಿಸ್ಕೊಂಡಾಗ ನಿನ್ನ ಕೆಲಸ ಮುಗಿದಂಗೆ. ಇಲ್ಲ ಕಾಮನ ಕೈಯಾಗ ಸಿಕ್ಕೊಂಡು ಒದ್ದಾಡೋದು ಜನ್ಮ ಜನ್ಮ ಅಂತ ತಪ್ಪೋದಿಲ್ಲ. ಅದ್ರ ಕಾಟ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋರು ಯಾರಿದ್ರೆ ಎಡೆಬಿಡದೆ ನಡಿಬೇಕಿದ್ ಒಳಗೆ ಆಂತರಿಕವಾದ ಅಭ್ಯಾಸ. ಬೈಕ್ಗಳನ್ನೆಲ್ಲ ನಾಶ ಮಾಡ್ಕೋಬೇಕಾದ. ನಾನು ಅನ್ನೋ ತಿಳುವಳಿಕೆ ಯಾರ ನಿನಗೆ ಮಾಡಿಕೊಟ್ರ? ಅದು ಎಲ್ಲಿಂದ ಬಂತದು? ಮೊದಲಿಗೆ ನಾನು ಅಂತ ಎದಕ್ಕೆ ಅನ್ಕೊಂಡಿ? ಇದ್ದು ಇರುವಿಗಿನ ನಾನು ಅಂತ ಅನ್ಕೊಂಡಿದ್ದೆ. ಅದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಎಲ್ಲಿಂದಲೂ ಬಂದಿಲ್ಲ. ಯಾವಾಗಲೂ ಐತೆ ಅದು. ಹೊಸದಾಗಿ ಅದನ್ನು ಮಾಡಬೇಕಾಗಿಲ್ಲ. ನಮ್ಮನ್ನು ನಾವು ತಿಳುವಳಿಕೆ ಮಾಡ್ಕೋಬೇಕಾಗಿಲ್ಲ. ಯಾವಾಗಲೂ ಇದ್ದದ್ದು ಅದು.
ನಾನು ಇದ್ದೇನೆನ್ನೋ ತಿಳುವಳಿಕೆ ಯಾರು ಹೇಳಿದ ಮ್ಯಾಗ ಬಂತಾನೆ? ಯಾವ್ದಾರ ಸಾಲಿ ಕಲ್ತ ಮ್ಯಾಗ ಬಂತಾನೆ ನಿನಗೆ? ಏನು ಮೊದಲ ಐತಿ? ನಾನು ಇದ್ದೇನೆನ್ನೋ ತಿಳುವಳಿಕೆ ಯಾವುದೇ ಕರ್ಮದ ಫಲ ಅಲ್ಲದು. ಏನಾರ ಮಾಡಿ ಏನಾರ ಹೊಂದೋದು ಅಲ್ಲದು. ಏನಾರ ಮಾಡಿ ಹೊಂದ್ಬೇಕಾದ್ರೆ ಎಲ್ಲರೂ ಹೊಂದಿಬಿಟ್ಟಾರ. ಸ್ವಂತ ಪ್ರಜ್ಞೆ ನಾವು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ಬಂದು ಹಿಡಿಯಲ್ಲ, ಏನು ಮಾಡೋದು? ಸ್ವತಃ ನಾವು ವಿಚಾರ ಮಾಡಲಿಲ್ಲ ಅಂದ್ರೆ ಎಷ್ಟು ಶಾಸ್ತ್ರ ಹೇಳೋದು ಕೇಳೋದು ಮಾಡಿದ್ರೆ ಏನು ಲಾಭ? ಮಹಾತ್ಮರು ಹೇಳಿದ ಮಾತಿನ ಕಡೆ ಲಕ್ಷ್ಯ ಯಾರಿಗೈತಿ ಹೇಳಿ? ಮಹಾತ್ಮರು ಹೇಳಿದ ಮಾತು ನೆನಪಿಗೆ ತಂದುಕೊಡ್ತದೆ. ನಿನ್ನ ನಿರ್ವಾದ ಇರುವನ್ನದು ನೆನಪಿಗೆ ತಂದುಕೊಂಡಿರುವುದು ನಮ್ಮ ಕೆಲಸ. ಜ್ಞಾಪಕಾನಿ ನತು ಕಾರಕಾನಿ ಅಂತ. ಯಾರು ಈ ಕೆಲಸ ಮಾಡ್ಕೋತಾರ ಅವ್ರಿಗೆ ಲಾಭದ ನೋಡ್ರಿ. ಏನು ಅದಕ್ಕೆ ನಿರಂತರ ಇದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಇದ್ರ ಲಾಭ ತಗೋಬೇಕಾಗಿತ್ತ ಅಂದ್ರೆ ಏನು ಆಲಸಿ ಮಂದಿಗೆ ಕೆಲಸ ಆಗೋದಿಲ್ಲ. ಎಲ್ಲ ಆಲಸ್ಯತನ ಹೊಡೆದು ಹಾಕಿದಾಗ ಇದು ಅನುಭವ ಪದ್ಧತಿ. ನೀ ಜಗತ್ತಿನಾಗ ಏನು ಮಾಡಿದ್ರು ನಿನಗೆ ನೆಮ್ಮದಿ ಇಲ್ಲ ನೋಡಿ. ಕುರುವಂತು ಕರ್ಮಾಣಿ ಪಠಂತು ಶಾಸ್ತ್ರಾಣಿ ಯಜಂತು ಯಜ್ಞಾನಿ ಆತ್ಮೀಕ ಬೋಧೇನ ವಿನಃ ಮುಕ್ತಿರ್ನಭವತಿ ಜನ್ಮಶತೇನ ಅಂತ. ಯಾವ ಕರ್ಮಗಳನ್ನು ಮಾಡಿರೂ ಇಲ್ಲ, ಶಾಸ್ತ್ರ ಪಠನ ಮಾಡಿರೂ ಇಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಿದ್ರೂ ಇಲ್ಲ, ಜಪ ತಪ ಮಾಡಿದ್ರೂ ಇಲ್ಲ. ನೀವು ಸ್ವಾರ್ಥಕ್ಕೋಸ್ಕರವಾಗಿ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತಾನ ಮಾನವ. ಅದರ ಫಲ ಉಣ್ಣಾಕ ಜನ್ಮ ಜನ್ಮಾಂತರ ತಿರ್ಬೇಕಾಕೈತಿ ನೋಡ್ರಿ. ಏನಾರ ಮಾಡಿದ್ರೆ ಏನಾರ ಆಗೋದು, ಏನು ಮಾಡಲಿಲ್ಲ ಅಂದ್ರೆ ನಿನಗೇನು ಆಗೋದೇ ಇಲ್ಲ. ನನಗೇನೂ ಆಗಬಾರ್ದು ಅಂತಾನ. ಆಗಬಾರ್ದು ಅಂದ್ರೆ ಏನೂ ಮಾಡಕ್ಕೆ ಹೋಗ್ಬೇಡ. ಏನಾರ ಮಾಡಿದ್ರೆ ಆಗುದನ ಅದು. ಮಾಡಿದಾದ್ರ ಫಲ ಉಣ್ಣಬೇಕಾಕೈತಿ. ಮಾಡಿದ್ದುಣ್ಣು ಮಾರಾಯ. ಮಾಡಿ ಅದಕ್ಕೆ ಅದು ಬಂದೈತಿ ನಿನಗೆ. ಕಾರಣ ಇಲ್ಲೇ ಅದು ಕಾರ್ಯ ಘಟಿಸೋದಿಲ್ಲ. ನಮ್ಗೆ ಏನೋ ಆಗ್ಬೇಕಾದ್ರೆ ಮಾಡಿ ಅದನ್ನ ಹಿಂಗ್ಯಾಕೆ ಆಗಕತ್ತೈತ್ರಿ ನನಗೆ ಭಾಳ ಮಾಡ ಇನ್ನೊಬ್ರಿಗೆ ತೊಂದ್ರೆ ಕೊಟ್ಟೀನಿ ಅದಕ್ಕಾಗೈತಿ. ಕೊಟ್ಟವಾಗ ಯಾಕ್ರಿ ತೊಂದ್ರೆ ಕೊಟ್ಟವಾಗ ಅದು ಬೆಂಡ್ ಹತ್ತು ಕಾಡ್ತೈತಿ. ನೀನು ಯಾರಿಗೂ ಏನು ಮಾಡಲಿಲ್ಲ ಅಂದ್ರೆ ನಿನಗೇನೂ ಆಗೋದೇ ಇಲ್ಲ. ಏನು ಆರಾಮನ ಇರ್ತೀನಿ. ಆರಾಮ ಇರ್ಬೇಕನ್ನೋಂಗಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ. ಈ ಮರ್ಮವನ್ನ ತಿಳಿದವ ಜ್ಞಾನಿ. ನಾವು ಯಾರಿಗೂ ಕೆಡಕ್ ಬಯಸುದಿಲ್ಲ. ಅವನು ಕೆಡಕ್ ಮಾಡಿದವ್ರು ಸಹಿತ ಒಳ್ಳೇದನ್ನು ಮಾಡ್ತಾರೆ. ಹಾಲು ವಿಷ ಇರದವ್ರಿಗೆ ಹಾಲು ಇರಲಿ. ಯಾರು ಕೆಡಕ್ ಮಾಡಿರ್ತಾರೋ ಅವ್ರಿಗೆ ಒಳ್ಳೇದು ಮಾಡಕ್ಕಲಿ ಅಂತ. ಇದು ಒಳ್ಳೆ ಗುಣ. ಅದು ಸದ್ಗುಣ ಅಂತ ಅದಕ್ಕೆ ಅಂತಾರೆ. ಇಂತಹ ಸದ್ಗುಣ ಸಂಪನ್ನರಿಗೆ ಈ ನಿಜವಾದ ಸುಖ ಹೊಂದಲಿಕ್ಕೆ ಸಾಧ್ಯದ. ಮೊದಲು ಇಂತಹ ಆಚರಣೆ ಬೇಕು. ಕೆಡಕ್ ಮಾಡಿದವರು ಒಳ್ಳೇದು ಮಾಡಕ್ಕಲಿ. ಮುನ್ನವೇ ಇಂತಹ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖ ಮಿತ್ರಗಳು ಸಾಧ್ಯ ಅಂತ. ಇಂತಹ ಒಂದು ಪರಿಶುದ್ಧವಾದಂತಹ ಆಚರಣೆ ನಮ್ಮಲ್ಲಿ ಆಗಬೇಕು. ಜಾಗೃತ ಆಗ್ಬೇಕು ನಮ್ಮಲ್ಲಿ. ಅಂಥ ಜೀವನವನ್ನು ನಾವು ಸಾಗಿಸಿದ್ದಾದ್ರೆ ನಮ್ಮ ಅಂತಃಕರಣ ಪರಿಶುದ್ಧಿ ಆಗ್ತೈತಿ. ಯಾರಿಗೂ ಕೆಡಕ್ ಬಯಸೋಂಗಿಲ್ಲ. ಏನೋ ಒಂದು ಹೇಳಕ್ಕೆ ಆದ್ರೆ ನಾವು ಅವ್ರು ಮಾಡ್ಯಾರ ಹಿಂದಿನ ಜನ್ಮದ ದೋಷ ಐತಿ ಬಿಡ, ಅವ್ರಿಗೆ ಏನು ಅನ್ನಕ್ಕೆ ಹೋಗ್ಬೋದು. ಮತ್ತು ಅದರ ಸುಂಕು ಪಡ್ಕೋತೈತಿ. ಮಾಡಿದೆ ಅಂದ್ರೆ ಅದರ ಫಲ ಉಣ್ಬೇಕಾಗ್ತದೆ. ಯಾಕಂದ್ರೆ ಅಣುವಲ್ ಬಿಡಪ್ಪ ನಾವು ಮಾಡೋದು ಇರ್ಬೇಕದು ಅಂದಾಗ ಅವ್ರು ಮಾಡಾಕಸ್ತೈತಿ. ಅವ್ರದ್ದೇನು ತಪ್ಪಲ್ಲ. ಹೆಂಗೆ ತಿಳ್ಕೊಬೇಕು ನಾವು? ಇನ್ನೊಬ್ಬರಿಂದ ನಮ್ಗೆ ಏನಾರು ತೊಂದರೆ ಆಗಿ ನಾವು ಇನ್ನೊಬ್ರಿಗೇನೋ ಮಾಡಿರ್ಬೇಕು ಅಂದಾಗ ನಮ್ಗೆ ಅದಾಗಿರ್ತದೆ, ಘಟಿಸ್ತೈತಿ. ಅದು ಇಲ್ಲ ಹಂಗೆ ಕಾರಣ ಇಲ್ಲೇ ಕಾರ್ಯ ಘಟಿಸೋದನೇ ಇಲ್ಲ. ಇಂಥದ್ದು ಯಾಕೆ ಬಂತಪ್ಪ ಇದು ನಮ್ಗೆ ಅಂತ ಅದು ಮಾಡಿ ಗೊತ್ತಿಲ್ಲೇ ಹಿಂದ. ಈಗ ಅದ್ರ ಫಲ ಕೊಟ್ಟು ಹೋಗಿಬಿಡ್ತೈತೆ. ಅದು ಉಂಡ ತೀರ್ಬೇಕು. ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೂ ಮಾಡಬೇಕಾದ್ರೆ ಭಾಳ ಎಚ್ಚರದಿಂದ ಇರಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಈಗ ಮನುಷ್ಯನ ಜನ್ಮದಾಗ ಇದನ್ನು ದಾಖಲಾತಿ ಆಕೈತಿ. ಹಂಗೆ ನೀ ಜೀವನ ಸಾಗಿಸ. ವಿಷಯಗಳ ಆಶಾ ಸಂಬಂಧ ಎಲ್ಲ ಮರ್ತಕಾರ ಬರೀ ಇದ್ರೊಳಗೆ ಕಾಲಹರಣ ಮಾಡಿದ್ರು ಉಪಯೋಗ ಏನು ಲಾಭ ಮಾಡಿ? ಎಲ್ಲ ಹಾನಿ ಆತಲ್ವ ನಿನಗೆ. ಅದಕ್ಕೆ ಮನುಷ್ಯನ ಜನ್ಮದ ಲಾಭ ಮಾಡ್ಕೋಬೇಕನ್ನೋಂಗಿದ್ರೆ ಇಲ್ಲಿ ನೀತಿ ಧರ್ಮ ಏನದಾವಲ್ಲ ಅವನ್ನ ಚೊಕ್ಕಟವಾಗಿ ನಡ್ಕೋ. ಧರ್ಮ ಮಾರ್ಗವನ್ನು ಬಿಡಕ್ಕೆ ಹೋಗಬೇಡ.
ಅದು ಮತ್ತೆ ಕೀಳು ಮಟ್ಟಕ್ಕೆ ಒಯ್ತೈತಿ ನಿಂದೆಲ್ಲ. ಅಧರ್ಮ ಮಾರ್ಗದಿಂದ ನೀನು ನಡ್ಕೊಳಕೈತೆ ಅಂದ್ರೆ, ಅವ್ಯವಹಾರ ಮಾಡಿ ಖತರ್ನಾಕ್ ಮಾಡಿ ಮೋಸ ಮಾಡಿ ವಂಚನೆ ಮಾಡಕೈತೆ ಅಂದ್ರೆ ಅದರ ಫಲ ನೀವು ಉಣ್ಬೇಕಾಕೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಇರಿ ಅಂದ. ಬಿಡಲ್ಲ. ಸರ್ವದ ಸಾಧು ಸಂತ್ ಮಹಾರಾಜರು